ಕೊನೆ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ಅದ್ಭುತವಾದ ಬೆಳಗಿನ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್ ಅಂಡ್ ಡಿಯರ್ ಬಾಯ್ಸ್. ಸರ್ ನಮಸ್ತೆ ಸರ್. ಮಾಸ್ಟರ್ ಸರ್ ಜಾಯ್ನ್ ಆದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್. ಸರ್ ಅದು ಪೋಸ್ಟರ್ ಶೇರ್ ಮಾಡಿ. ಸರ್ ಮೈಕ್ ಆನ್ ಮಾಡ್ಕೊಳ್ಳಿ. ಸರ್ ರೇಣುಕಾ ಮೂರ್ತಿ ಸರ್. ರೇಣುಕಾ ಮೂರ್ತಿ ಸರ್ ಮೈಕ್ ಆನ್ ಮಾಡ್ಕೊಳ್ಳಿ. ಇವತ್ತು ಆಗ್ತಾ ಇಲ್ಲ ಅವ್ರಿಗೆ. ಸರಿ, ಅವ್ರ ಮೈಕ್ ಆನ್ ಮಾಡ್ಕೊಳ್ಳುವರು. ಮಾಸ್ಟರ್ಸ್ 3 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ. ಮಂಡಲದಲ್ಲಿ ಸುಮಾರು ಅರ್ಧದಾರಿ ಕ್ರಮಿಸಿದೆ. ನಿಮ್ಗೆ ಬುದ್ಧತ್ವ ಅಂದ್ರೆ ಏನೋ ಬಹಳ ದೊಡ್ಡದು ಅಂತ ಎಲ್ಲರಿಗೂ ತಲೆ. ಮಾಸ್ಟರ್ಸ್ ಬುದ್ಧತ್ವ ಅಂದ್ರೆ ದುಃಖರಾಹಿತ್ಯ ಸ್ಥಿತಿ. ಅವ್ರ ಜೀವನದಲ್ಲೂ ಎಲ್ಲಾ ಘಟನೆಗಳು ಸಾಮಾನ್ಯವಾಗಿ ನಮ್ಮಂತೆಯೇ ಘಟಿಸ್ತವೆ. ಆದರೆ ಅದನ್ನ ದುಃಖ ಇಲ್ಲದೆ ಅವರು ನೋಡ್ತಾರೆ. ಹಾಗಾದ್ರೆ ನಾವು ದುಃಖರಾಹಿತ್ಯ ಸ್ಥಿತಿಯನ್ನ ಅಚೀವ್ ಮಾಡೋದು ಸಾಧ್ಯವೇ? ಒಂದು ಪ್ರಶ್ನೆ. ಉತ್ತರ ಹಾಕ್ತೀರಾ ಅಥವಾ ಮುಂದೆ ಹೋಗೋಣ? ಹಿಂದೆ ನಾವು ದುಃಖರಹಿತ ಸ್ಥಿತಿಯನ್ನ ತಲುಪೋದು ಸಾಧ್ಯವೇ? ಓಕೆ, ಓಕೆ. ಸರ್, ವೆರಿ ಗುಡ್. ಹಂಗಾದ್ರೆ ಇವತ್ತು ಆ ಕುರಿತು ಕ್ಲಾಸ್ ಮಾಡ್ಬೇಕು ಅಂತ ಮಾಡಿದ್ದೆ. ಈಗ ಕ್ಲಾಸ್ ಮಾಡೋದನ್ನ ಕ್ಯಾನ್ಸಲ್ ಮಾಡ್ತೀನಿ, ಬೇರೆ ಏನಾದ್ರು. ಯಾಕಂದ್ರೆ ಓಹೋ
ಅಲ್ಲ ಎಲ್ರು ಎಸ್ ಅಂದ್ಬಿಟ್ಟಿದ್ದಾರೆ ಸರ್, ನಿಮ್ಮೊಬ್ಬರನ್ನ ಬಿಟ್ಟು. ಹಂಗಂದ್ರೆ ಇವತ್ತು ಕ್ಲಾಸ್ ಬೇಕಾಗಿಲ್ಲ ಅದು, ಯಾಕಂದ್ರೆ ಎವ್ರಿ ಒನ್ ಇಸ್ ರೆಡಿ ಟು ಅಚೀವ್ ಇಟ್. ಸೊ ಆ ಕ್ಲಾಸ್ ಕ್ಯಾನ್ಸಲ್, ಬೇರೆ ಏನ. ಓಕೆ, ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ದುಃಖರಹಿತ ಸ್ಥಿತಿಯನ್ನ ತಲುಪೋದಕ್ಕೆ ಕಿಲಿ ಕೈ ಕೊಡಬೇಕು ಅಂತ ಮಾಡಿದ್ದೆ. ಮತ್ತೆ ಎಲ್ಲರೂ ರೆಡಿ ಇದ್ದೀರಾ, ಸೊ ಇನ್ನೇನ್ ಕೀಲಿ ಕೈ ಆಗುತ್ತೆ ಇಲ್ಲ. ಓಕೆ, ಎಸ್. ಯಾಕಂದ್ರೆ ಬೇರೆ ವಿಷಯ ಏನ್ ತಗೊಳ್ಳೋದು ಸರ್? ಒಂದ್ ಪ್ರಶ್ನೆ ಕೇಳಿ ಯಾರಾದ್ರೂ, ಆ ವಿಷಯ ತಗೊಳ್ಳಿ. ಯಾರಾದ್ರೂ ಒಂದ್ ಪ್ರಶ್ನೆ ಕೇಳಿ. ಸರ್ ನೀವೇ ಕೇಳಿ, ಪ್ರಯತ್ನ ಮಾಡ್ತೀನಿ ಅಂತಾರಲ್ಲ, ಒಂದು ಆಪ್ಷನ್ ನಿಮ್ಗೆ ಇದೆ. ಯಾಕಂದ್ರೆ ಎಲ್ರು ಎಸ್ ಅಂದ್ಬಿಟ್ಟು ನೀವಿನ್ನು ಅದಕ್ಕೆ ಇನಿಷಿಯೇಷನ್ ಮಾಡ್ಕೊಂಡು ಹೆಜ್ಜೆ ಇಡ್ಬೇಕು ಅಂತ. ಸರ್ ದುಃಖರಹಿತ ಸ್ಥಿತಿ ತಲುಪೋದು ಹೇಗೆ ಅಂತ ಹೇಳ್ಬೇಕು ಸರ್. ನಾವು ಡೈರೆಕ್ಟ್ ಹೇಳ್ಬಿಡ್ಬೇಕಾ? ಕಷ್ಟ ಇದೆ ಸರ್. ಅದೇ ಹಂತ ಹೆಂಗೆ? ಓಕೆ, ಎಸ್. ಒಂದು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡಬೇಕು. ಎಲ್ಲರಿಗೂ ಸರ್ ನನ್ನ ಜೀವನದಲ್ಲಿ ತುಂಬಾ ದುಃಖ ಇದೆ, ನನ್ನಷ್ಟು ದುಃಖ ಯಾರಿಗಿಲ್ಲ, ನಾನಂತ ಬದುಕಿದ್ದೀನಿ, ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊಳಗೆ ಹೋಗಿ ಅಂತ ಅನ್ಕೊಳ್ಳೋರಿದ್ದೀರೋ ಇಲ್ವೋ ಈಗ ಆನ್ಸರ್ ಮಾಡಿದವರು ಕೂಡ. ಸರ್ ನಿಜಕ್ಕೂ ಸರ್ ನನ್ನ ಸ್ಥಿತಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಜಕ್ಕೂ ನನ್ನ ಸ್ಥಿತಿ ಆ ರೀತಿನೇ ಇತ್ತು ಅಂತ ನಿಮಗೆಲ್ಲರಿಗೂ ಅನಿಸ್ತಿತ್ತೋ ಇಲ್ಲ? ಒಬ್ಬರು ರಮಾ ಮೇಡಮ್, ವೀಣಾ ಮೇಡಮ್, ಪೂಜಾರಿ ಸರ್. ಈಗೆಲ್ಲರೂ ಮತ್ತೆ ಈ ಕಡೆ ಚೇಂಜ್ ಮಾಡಿ ನೋಡಿ, ಬಹಳ ಸಲ ಅನ್ಸುತ್ತೆ ಸರ್. ಓಕೆ, ಶುಭಾ ಮೇಡಮ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನಿಜವಾಗ್ಲೂ ನನ್ಗೆ ಅಂತ ಸ್ಥಿತಿ ಇತ್ತು, ಆದ್ರೆ ಧ್ಯಾನ ಸಿಗದೆ ಇದ್ದಿದ್ರೆ ಆ ತರ ಸ್ಥಿತಿನೇ ಆಗ್ತಾ ಇತ್ತು ಸರ್. ಓಕೆ, ಅಂದ್ರೆ ಎರಡೂ ಸ್ಥಿತಿಯನ್ನ ಅನುಭವಿಸಿ. ಹೌದು ಸರ್, ಭಕ್ತಿ ಮಾರ್ಗದಲ್ಲಿ ಇದ್ದಿದ್ದು ನಾನು. ಬರೀ ನೋವು ಇದರದ್ದೇ ಎಲ್ಲ ಇರ್ತಾ ಇತ್ತು. ಓಕೆ, ಈಗ ಮಧುಶ್ರೀ ಮೇಡಮ್ ನನಗೆ ಅಭ್ಯಾಸ ಇಲ್ಲ, ಒಬ್ಬರ ಹತ್ರ ಮಾತಾಡಿ ಅಭ್ಯಾಸ ಇಲ್ಲ. ಏನಾದ್ರೂ ಒಂದ್ ಮಾತು ಹೇಳಿದ್ರೆ ನನ್ ತಡ್ಕೊಳ್ಳೋ ಶಕ್ತಿ ಇರ್ಲಿಲ್ಲ, ಹೊರಗಡೆ ದುಡಿಯೋದು ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ನಾನ್ ದುಡ್ದು ನಾನು ಜೀವನ ಮಾಡಬಲ್ಲೆ ಅನ್ನೋ ಧೈರ್ಯ ಕೂಡ ಇರ್ಲಿಲ್ಲ. ಸೆಕೆಂಡ್ ಕರೋನಾದಲ್ಲಿ ನಮ್ಮನೆಯವ್ರು ತೀರ್ಕೊಂಡ್ರು. ಅವಾಗ ಲಾಕ್ಡೌನು, ಯಾರು ನಮ್ಮ ತಾಯಿ ಮನೆಯವರು ಯಾರು ಬರೋ ಸ್ಥಿತಿನಲ್ಲಿ ಇರ್ಲಿಲ್ಲ. ನಾನು, ನನ್ ಮಗ, ನನ್ ಮಗಳು, ಅಳಿಯ ಅಷ್ಟೇ. ಅಂದ್ರೆ ನಮ್ಗ ಆ ದುಃಖನ ಒಂದು ಸಮಾಧಾನ ಮಾಡೋರು ಕೂಡ ಯಾರೂ ಇರ್ಲಿಲ್ಲ. ಆ ತರ ಸ್ಥಿತಿ ಇತ್ತು ಸರ್. ಮನೆಯಿಂದ ಹೊರಗಡೆ ಹೋಗಿ ದುಡಿಯೋದು ಗೊತ್ತಿಲ್ಲ, ಸಮಾಧಾನ ಮಾಡ್ಕೊಳ್ಳೋದು ಗೊತ್ತಿಲ್ಲ, ದೇವ್ರ ನೈವೇದ್ಯಕ್ಕೆ ಮಾಡೋದು, ಪೂಜೆ ಮಾಡೋದು, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್. ಆ ತರ ಇದ್ದಿದ್ದು. ಒಂದು 6 ತಿಂಗಳು ಆದ್ಮೇಲೆ ನನ್ಗೆ ಧ್ಯಾನ ಸಿಕ್ಕಿದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ಹಾಸ್ಟೆಲ್ಗೆ ನೈಟ್ ಡ್ಯೂಟಿಗೆ ಸೇರ್ಕೊಂಡೆ. ಅಲ್ಲಿ ನನಗೆ ಮಲಗ್ಲಿಕ್ಕೆ ಕಷ್ಟ ಆಗುತ್ತೆ. ನನಗೆ ಮನೆ ಇದ್ದು ನಾನು ಇಂಥ ಜಾಗದಲ್ಲಿ ಮಲಗ್ಬೇಕಲ್ಲ ಅಂತ ತುಂಬಾನೇ ಕಷ್ಟ ಆಗೋದು.
ಆ ತರ ಸ್ಥಿತಿ ಇತ್ತು ಸರ್. ಆ ಟೈಮಲ್ಲಿ ನಮ್ಮ ಅಕ್ಕ, ಇಲ್ಲ ನೀನ್ ಧ್ಯಾನಕ್ಕೆ ಬರ್ದಿದ್ರೆ ನೀನ್ ಸರಿ ಹೋಗಲ್ಲ ಅಂತ ಅಯ್ಯಪ್ಪ ಸರ್ದು ಲಿಂಕ್ ಎಲ್ಲ ಕಳಿಸ್ಬಿಟ್ಟು, ಇಲ್ಲ ನೀನ್ ದಿನ ಮಾಡು. ನನಗೆ ಮಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಯಾಕೆಂದ್ರೆ ಕೂರ್ಲಿಕ್ಕೆ ಆಗ್ತಿಲ್ಲ. ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಯಾರನ್ನಾರು ಕೇಳಬೇಕು ಅಂದ್ರೆ ಅಯ್ಯೋ ಇವಳಿಗೆ ಇದು ಗೊತ್ತಿಲ್ವಾ ಅಂತ ಆಗತ್ತೆ ಅಂತ ಕೇಳ್ತಾ ಇರಲಿಲ್ಲ. ಅಯ್ಯಪ್ಪ ಸರ್ದು ಯೂಟ್ಯೂಬ್ ಬಂದ್ಮೇಲೆ ಗೊತ್ತಾಯ್ತು. ಗೊತ್ತಾದ್ರೆ ಕುತ್ಕೊಳ್ಳೋಕೆ ಮನ್ಸಾಗ್ತಿರ್ಲಿಲ್ಲ. ಅಕ್ಕ ದಿನ ಇವತ್ತು ಮಾಡಿದ್ಯಾ ಅಂತ. ಅಕ್ಕ ಕೇಳ್ತಿದ್ದಾಳಲ್ಲ ಅಂತ ಮಾಡಿದೆ. ಅವಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವಳು ನಾನು ದಿನ ಫೋರ್ಸ್ ಮಾಡಿ ಒಂದು ಲೈನಿಗೆ ತರದೇ ಹೋಗಿದ್ರೆ, ನಾನು ಧ್ಯಾನ ಓಕೆ ಮಾಡದೆ ಹೋಗಿದ್ರೆ ಸರ್, ನನಗಿಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ದುಡ್ಕೊಂಡು ಈಗ ನಾನು ನನ್ನ ಮಗ ಜೀವನ ಮಾಡ್ತೀವಿ ಅನ್ನೋ ನನಗೆ ಧೈರ್ಯನೂ ಇರ್ತಾ ಇರಲಿಲ್ಲ ಸರ್. ಓಕೆ ವೆರಿ ಗುಡ್ ವೆರಿ ಗುಡ್. ಅವಾಗ ಪ್ರತಿಯೊಂದು ಮಾತಿಗೂ ಕೂಡ ನಂಗೆ ದುಃಖ, ಅಳು ಬರ್ತಾ ಇತ್ತು. ಇವಾಗ ಅದೆಲ್ಲ ಇಲ್ಲ ಸರ್. ಈಗ ಎಸ್ ಯಾಕೆಂದ್ರೆ ಅವ್ರ ಟೈಮ್ ಬಂತು, ಅವ್ರು ಹೋಗಿದ್ದಾರೆ. ನಮ್ಮ ಟೈಮ್ ಬರೋ ತನಕ ನಾವು ಜೀವನ ಮಾಡಬೇಕು. ಏನ್ ಬಂದ್ರು ನಾವು ಫೇಸ್ ಮಾಡಬೇಕು. ಓಕೆ ಕಷ್ಟಪಡ್ತಾನೆ ಇದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗಿ ಎಸ್ ಓಕೆ ಒಂದ್ ಮೂಲೆಯಲ್ಲಿ ಒಂಚೂರು ಇರ್ಬೋದು, ಇನ್ನು ಹೋಗ್ಬೇಕು. ಸರಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಪವಿತ್ರ ಮೇಡಮ್. ನಮಸ್ಕಾರ ರೀ. ನಮಸ್ತೆ. ಸರ್ ನಂಗೊಂದ್ ಕ್ವಶನ್ ಕೇಳ್ಬೇಕ್ರಿ. ಹ್ಮ್ ನಂದ್ ಇವತ್ತ ಈ ಗ್ರೂಪ್ ಜಾಯ್ನ್ ಆಗಿದ್ದು ಫಸ್ಟ್ ಒಂದನೇ ದಿನ. ಆನ್ ಮಾಡ್ಕೊಂಡ್ ನೆಟ್ ಆನ್ ಮಾಡ್ಕೊಂಡ್ ಕುಂತಿದ್ದೆ, ಬಟ್ ನಂಗೆ ನಿದ್ದೆ ಬಂದ್ಬಿಡ್ತು. ಮಕ್ಕೊಂಡ್ ಮೊಬೈಲ್ ಆನ್ ಆಯ್ತು, ಮಕ್ಕೊಂಡ್ಬಿಟ್ಟೆ ನಾನು. ಈಗ ಒಂದೇ ಸಲ ನಿಧಾನ ಕಣ್ಣು ತೆಗೀರಿ ಅಂದಾಗ್ಲೇ ಎಚ್ಚರ ಆಗೈತಿ. ಕಣ್ ತೆಗ್ದನಿ. ಓಕೆ ಆದ್ರೆ ನಂಗೆ ಯಾವಾಗ ಕುಂತಾಗ್ಲು ಅಂದ್ರೆ ನಾ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ ಸ್ವಲ್ಪ ಮೆಡಿಟೇಷನ್ ಕೂಡೋಣ ಅಂತ ನೈಟ್ ಸ್ವಲ್ಪ ಕೂಡ್ಬೇಕಂದ್ರ ಕಾಲ್ ಬಾಳ ನೋಯ್ತಾವ್ರಿ ನಂಗ. ಓಕೆ ಕುಂದ್ರಕ್ ಆಗುದಿಲ್ಲ. ಇಲ್ಲ ಅಂದ್ರ ಬಾಳ್ ಬೇಗ ಕಾಲ್ ಜುಮ್ ಹಿಡಿತತಿ ಅಂತಾರಲ್ಲ, ಓಕೆ ಕಾಲ್ ಬಾಳ್ ಬೇಗ ಜುಮ್ ಹಿಡಿತತಿ ಅಂತಾರಲ್ಲ, ಹಂಗ್ ಜುಮ್ ಹಿಡಿದ್ ಬಿಡ್ತತಿ. ಒಂದ್ 10 ನಿಮಿಷನೂ ನನಗೆ ಕಂಟಿನ್ಯೂಸ್ ಕೂಡಕ್ ಆಗುದಿಲ್ಲ. ಓಕೆ ಕಾಲೊಮ್ಮೆ ಉದ್ದ ಬಿಡೋದು, ಕಾಲ್ ಮಡಚ್ಬೇಕ್ ಅನ್ಸ್ತತಿ, ಇಲ್ಲ ಒಮ್ಮೆ ಎದ್ದು ಚೇರ್ನಾಗ ಕುಂದ್ರಬೇಕು. ಹಿಂಗಾಗಿ ಕುತ್ಕೊಳಕ್ ಆಗ್ಲಾರ್ದಕ್ಕ ನಾನು ಮಲಗ್ ಬಿಡ್ತೇನಿ. ಮತ್ ಬೆಳಗ್ಗೆ ಎದ್ದು ಕೂಡ್ಬೇಕಂತಾನೆ ನಿದ್ದಿನ ಬಾಳ್ ಬರ್ತೈತಿ ನಂಗೆ ಇವ್ ಕುಂತಾಗ. ಅವ್ರ ಸರ್ ಹೇಳಿದಾರ ಯೋಗ ನಿದ್ರೆ ಬಿಡ್ರಿ ಅದು ಅಂತ ಹೇಳ್ಯಾರ. ಆದ್ರ ಅದು ಎಂಡ ಆಗುವಲ್ದು ಯೋಗ ನಿದ್ರೆ. ದಿನಾ ಯೋಗ ನಿದ್ರೆನೆ. ಓಕೆ ಇದು ನನ್ ಕ್ವಶನ್ ರೀ. ಎಸ್ ಇದು ಆರಂಭದ ಸ್ಥಿತಿ. ನಿಮ್ಗೆ ಸ್ವಲ್ಪ ದಿವಸ ಇದನ್ನ ಕಂಟಿನ್ಯೂ ಮಾಡಿ ದಾಟ್ಲೇಬೇಕು ಸ್ಥಿತಿಯನ್ನ. ಬಹಳ ದಿವ್ಸ ಆಯ್ತು ಸರ್ ನಾನ್ ಮಾಡ್ಲಿಕ್ಕತ್ತು. ಒಂದ್ 2-3 ತಿಂಗಳು ಮೆಡಿಟೇಷನ್ ಮಾಡ್ಲಿಕ್ಕತ್ತು ಬಹಳ ವರ್ಷ ಆಯ್ತು. ಆದ್ರೆ ಆನಾಪಾನಸತಿ ಅಂತ ಹೇಳಿ ಗೊತ್ತಾಗಿ ನಂಗೆ 2-3 ತಿಂಗಳ ಆಯ್ತು. ತಿಳಿದಾಗಿಂದ ನಾನ್ ಕುಂತೇನಿ. ಆದ್ರೆ ಅದು ಕುಂದ್ರೋದು ನನಗೆ ಕಂಟಿನ್ಯೂಸ್ ಆಗಿ ಒಂದ್ ಸ್ವಲ್ಪನೂ ಅಲ್ಗಾಡ್ಲಾರ್ದೆ ಕುಂದ್ರುತ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ನನಗ್ ಹಂಗ್ ಬರವಲ್ದು. ಎಸ್ ಒಂದು ನಿಮಿಷ. ನಮ್ಗೆ 2-3 ತಿಂಗಳಂದ್ರೆ ಬಹಳ ಅನ್ಸಿರ್ಬೇಕು. ಆದ್ರೆ ನಾವು ನಿಜಕ್ಕೂ ಸಾಧನೆ ಆರಂಭ ಮಾಡೋವರೆಗೂ 2-3 ವರ್ಷ ಆದ ನಂತರ ಕೂಡ ಈ ಸ್ಥಿತಿ ಇದೆ. ಈಗ ಇದೇ ಗ್ರೂಪ್ ಅಲ್ಲಿ ನೀವು ಎಲ್ಲರನ್ನೂ ಕೇಳಿದ್ರೆ, ಈಗ ಮಂಡಲ ಶುರು ಮಾಡಿದ್ಮೇಲೆ ಮತ್ತೆ ಕೈಕಾಲು ನೋವು ಕಾಣಿಸ್ಕೊಂಡವರು ಇದ್ದಾರೆ. ಅರ್ಥ ಆಗ್ತದೆ ಹೇಳೋದು. ಈಗ ಈ 3 ಗಂಟೆಯ ಧ್ಯಾನ ಇದೆಯಲ್ಲ, ಇದೊಂದು ಅದ್ಭುತ ಸ್ಥಿತಿ. ಇದನ್ನ ತಲುಪೋದಕ್ಕೆ ನಮ್ಮಲ್ಲಿ ಹಲವು ಪರೀಕ್ಷೆಗಳು ಆಗ್ತವೆ. ಅದರಲ್ಲಿ ನಿಮ್ದು ಇದು. ಇನ್ನು ಯಾಕೆ ಇಷ್ಟು ಹೆಚ್ಚು ನೋವುಗಳು? ಒಂದ್ ಪ್ರಶ್ನೆ ಕೇಳ್ಬೋದು. ನಾವು ಈ ಜನ್ಮದಲ್ಲಿ ಅಲ್ಲದೆ ಹಿಂದಿನ ಜನ್ಮದಲ್ಲಿ ಮತ್ತೆ ಹಿಂದಿನ ಜನ್ಮದಲ್ಲಿ ಲೆಕ್ಕವಿಲ್ಲದಷ್ಟು ಮಾಂಸಾಹಾರವನ್ನ ಸೇವನೆ ಮಾಡಿರ್ತೀವಿ. ನಮ್ಮ ನಾಡಿ ಮಂಡಲ ಆ ಮಟ್ಟಿಗೆ ಅಶುದ್ಧ ಆಗಿದೆ. ಅದಕ್ಕೆ ಈಗ ವಿಪರೀತ ಸಿಡಿತ, ನೋವು ದೇಹದಲ್ಲಿ. ನಾವ್ ಅನ್ಬೋದು, ಸರ್ ಈ ಜನ್ಮದಲ್ಲಿ ನಾನು ಶುದ್ಧ ಶಾಕಾಹಾರಿ ಇದ್ದೀನಿ. 100% ಶೂರ್ ಈ ಜನ್ಮದಲ್ಲಿ ನೀವು ಶುದ್ಧ ಶಾಕಾಹಾರಿ. ಬಟ್ ನೀವು ಹಿಂದಿನ ಜನ್ಮದಲ್ಲಿ ನಾಡಿ ಮಂಡಲ ಅಶುದ್ಧ ಮಾಡ್ಕೊಂಡಿರ್ತೀವಿ.
ಅದು ನಿಮಗೆ ನೆನಪಿಲ್ಲ. ಅದು ಕ್ಲೀನ್ ಆಗುವವರೆಗೂ ಸ್ಥಿತಿ ಹೀಗೆ. ಆದ್ರೆ ಎಷ್ಟು ದಿವಸ ಅಂತ ಅನ್ಕೊಳ್ಳೋ ಹಂಗಿಲ್ಲ. ಅದು ಒಂದ್ ಹಂತಕ್ಕೆ ಬಂದು ತನ್ನಷ್ಟಕ್ಕೆ ತಾನೇ ನಿಂತು ಒಬ್ಬರ ವಿಷಯವನ್ನ ಹೇಳ್ಬೋದು ನಿಮ್ಗೆ. ತಟವರ್ತಿ ವೀರ್ ರಾಘವರ ಸರ್ ಅಂತ ಇದ್ದಾರೆ, ಅವರ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ. ಅವ್ರಿಗೆ ಒಂದ್ಸಲ ಆಕ್ಸಿಡೆಂಟ್ ಅಲ್ಲಿ ಸಿಲಿಂಡರ್ ಇದಾಗಿ 80% ಬಾಡಿ ಬರ್ನ್ ಆಗಿ ಸುಟ್ಟೋಯ್ತು. ಅವಾಗ 80%. ಅವರು ಅನ್ಕೊಂಡಿದ್ದು, ಓ ನಾನು ಎಷ್ಟು ಜನ್ಮದಲ್ಲಿ ನಾನು ಪ್ರಾಣಿಗಳನ್ನ ಸುಟ್ಟು ತಿಂದಿದ್ದೀನೋ, ಈಗ ನನಗೆ ಈ ಸ್ಥಿತಿ ಬಂದಿದೆ, ನಾನು ಹ್ಯಾಪಿಯಾಗಿ ಇದನ್ನ ಅನುಭವಿಸ್ತೀನಿ ಅಂತ ಅನ್ಕೊಂಡು ಇವತ್ತು ಬ್ರಹ್ಮ ವಿದ್ವರಿಷ್ಠ ಸ್ಥಿತಿಯನ್ನ ತಲುಪ್ತವ್ರು. ಅಂದ್ರೆ ಬ್ರಹ್ಮರ್ಷಿ ಪದವಿಯನ್ನ ಹೇಗೆ ಕೊಡ್ತಾರೋ ಹಾಗೆ ಸ್ತ್ರೀಯರಿಗೆ ಬ್ರಹ್ಮ ವಿದ್ವರಿಷ್ಠ ಪದವಿಯನ್ನ ಕೊಟ್ಟರು ಪತ್ರಿಸರು. ಅಂದ್ರೆ ಇವತ್ತು ಕ್ಷಮಾಭಾವ. ಕ್ಷಮಾ ಅಂದ್ರೆ ಅಕ್ಸೆಪ್ಟೆನ್ಸ್. ಕ್ಷಮಾ ಬೇರೆ, ಅಕ್ಸೆಪ್ಟೆನ್ಸ್. ಈಗ ನನಗೆ ಕಾಲಲ್ಲಿ ಮುಳ್ಳು ಚುಚ್ಚಿದೆ, ಮುಳ್ಳು ಚುಚ್ಚಿದ್ದು ನೋವು ಎಲ್ಲರಿಗೂ ಬರೋದು, ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ. ಬಟ್ ಆ ಚುಚ್ಚಿದ ಮೇಲೆ ಸಫರಿಂಗ್ ಅಂತ ಒಂದಿದೆ. ಆ ಸಫರಿಂಗ್ ಜ್ಞಾನಿಗಳಿಗೆ ಇರೋದಿಲ್ಲ, ಅಜ್ಞಾನಿಗಳಿಗೆ ಅಯ್ಯೋ ನನಗೆ ಮುಳ್ಳು ಚುಚ್ಚಿತಲ್ಲ ಅಂತ ಆ ನೋವು, ಆ ವೇದನೆ, ಅದರ ದುಃಖ ಎಲ್ಲ. ಜ್ಞಾನಿಗಳಿಗೆ ಆ ದುಃಖ ಇಲ್ಲ. ಚುಚ್ಚಿದೆ 100% ಶೋರ್, ನೋವು ಇದೆ 100% ಶೋರ್, ಆದ್ರೆ ಆ ಕುರಿತು ದುಃಖ ಇಲ್ಲ. ಹಾಗೆ ಬಾಡಿ ಪೇನ್ ಬರ್ತಾ ಇದೆಯಾ, ನೋ ಪ್ರಾಬ್ಲಮ್. ಇನ್ನೂ ಇಷ್ಟು ದಿನ ಇದೆಯಾ, ಎಸ್ ಆಗ್ಲಿ. ಇನ್ನೂ ನನಗೆ ಧ್ಯಾನ ಕುದುರ್ತಾ ಇಲ್ಲ, ಸರಿ ಪರವಾಗಿಲ್ಲ. ಈ ಸ್ಥಿತಿಯನ್ನ ನಾನು ದಾಟಬೇಕು. ಈಗ ಒಂದು ದಿವಸನೂ ಥಾಟ್ಲೆಸ್ ಸ್ಟೇಜ್ ಅನ್ನೋದು ನಮಗೆ ಬಹಳ ಕಡಿಮೆ. ಒಂದಾರು ವಿಚಾರ ಇರತತೆ ತಲ್ಯಾಗ. ಒಂದ್ ದಿವ್ಸನೂ ಆ ಶಾಂತಿ ಅನ್ನೋದು ಬಹಳ ಅಪರೂಪ. ಯಾವಾಗ ಈಗ ಒಂದು 15 days ಬ್ಯಾಕ್ ಹೋದ ಅಮಾವಾಸ್ಯೆಗೆ ಬಾಡಿ ಹಿಂಗ್ ಉಬ್ಬದಂಗೆ ದೊಡ್ಡ ಗುಡ್ಡ ಆದಂಗೆ ಅನಿಸಿತ್ತು. ಅವತ್ ಸ್ವಲ್ಪ ಏನೋ ಡಿಫ್ರೆಂಟ್ ಅನಿಸ್ತು ಅಂತ ಅನ್ಸಿದ್ ಬಿಟ್ರೆ ವಾಪಸ್ ತಿರ್ಗಿ ಹಂಗ ಆಗಂಗೇನೆ ಇಲ್ಲ. ಬಹಳ ದಿನ ಹಿಡಿತು. ಈಗ ನಮ್ಗೆ ಒಂದ್ ದಿವ್ಸ ಬಾಡಿ ಗುಡ್ಡದಷ್ಟು ಬೆಟ್ಟದಷ್ಟು ದೊಡ್ಡದ ಅನಿಸಿತ್ತು ಒಂದ್ ದಿವ್ಸ ಅಮಾವಾಸ್ಯೆಗೆ, ಹೌದಾ? ಹೌದ್ರಿ, ಅವತ್ತ ಅನ್ಸಿತ್ತು ನನಗೆ. ಆಮೇಲೆ ಅದು ಅನಿಸ್ಲಿಲ್ಲ. ಇಲ್ಲ, ಓಕೆ. ಥಾಟ್ಲೆಸ್ ಸ್ಟೇಜ್ ಬೆಟ್ಟದಷ್ಟು ದೊಡ್ಡದಾದಾಗ, ಆ ಗುಡ್ಡದಷ್ಟು ದೊಡ್ಡದಾದಾಗ ಅಷ್ಟು ಶಕ್ತಿ ಅನ್ನೋದು ರಿಸೀವ್ ಮಾಡಿದೆ. ಆಮೇಲೆ ಒಂದ್ ಮಾತು ನಾವೆಲ್ಲರೂ ನೆನ್ಪಿಟ್ಕೋಬೇಕು ಮಾಸ್ಟರ್ಸ್, ನಾವು ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟು ಒಂದ್ ಕೆಲಸ ಮಾಡೋಣವೇ ಇವತ್ತಿನಿಂದ ಮಾಸ್ಟರ್ಸ್ ಎಲ್ಲರೂ ಒಂದ್ ಹಂತಕ್ಕೆ. ಇವತ್ ಕುಂತೀವ, ಬಾಡಿ ಪೇನ್ ಬಂತ, ಹಾಯಾಗಿ ನನ್ಗೆ ಇವತ್ತು ಬಾಡಿ ಪೇನ್ ಬಂತು. ಧ್ಯಾನ ಮುಗಿದ್ಮೇಲೆ ಎದ್ದು ನಿಮ್ಮಷ್ಟಕ್ಕೆ ನೀವೇ ಒಂದು ಡಾನ್ಸ್ ಮಾಡಿ. ಇವತ್ ನನಗೆ ಸಿಕ್ಕಾಪಟ್ಟೆ ಥಾಟ್ಸ್ ಬಂತ, ನನಗೆ ಧ್ಯಾನ ಮುಗಿದ್ಮೇಲೆ ಇವತ್ತು ಇದು ಧ್ಯಾನದಲ್ಲಿ ಸಿಕ್ಕಾಪಟ್ಟೆ ಥಾಟ್ಸ್ ಬಂತು, ಎದ್ದು ಸೆಲೆಬ್ರೇಟ್ ಮಾಡಿ. ಇವತ್ ನನ್ಗೆ ಎಷ್ಟು ಕುಂದ್ರು ನನಗೆ ಧ್ಯಾನ ಕುದುರ್ಲಿಲ್ಲ, ಸರಿ ಕುದುರ್ಲಿಲ್ಲ, ಅದನ್ನು ಸೆಲೆಬ್ರೇಟ್. ಯಾಕೆ ಅಂದ್ರೆ ಒಂದು ರೂಮ್ನಿಂದ ನಮ್ಗೆ ಒಂದು ರೂಮ್ಗೆ ಎಂಟರ್ ಆಗ್ತಾ ಇದೀವಿ. ಆ ರೂಮಲ್ಲಿ ಕತ್ತಲೆ ಇದೆ. ಆ ರೂಮನ್ನ ದಾಟೋವರೆಗೂ ಕತ್ತಲೆ ನಿಶ್ಚಿತ. ಆ ದಾಟೋ ಪ್ರಾಸೆಸ್ ಇದೆಯಲ್ಲ, ನಾವು ಹ್ಯಾಪಿಯಾಗಿ ದಾಟೋ. ಅರ್ಥ ಆಯ್ತಾ ಮೇಡಮ್? ಎಸ್. ಸುಮ್ಮ ಏನಂತಾರೆ, ನನಗೆ ಧ್ಯಾನ ಆಗ್ಲಿಲ್ಲ, ನೋ ಪ್ರಾಬ್ಲಮ್, ಧ್ಯಾನ ಆಗ್ಲಿ, ಹಂಗೆ. ಆದ್ರಿ ನಂದು ಇವತ್ತು ಒಂದೇ ದಿನ ರೀ. ನಾಳಿಂದ ಇವತ್ತಿಂದಾನ ಕುಂದ್ರ ಬುಕ್ ಮಾಡಿದೆ ಮತ್ತು ಮಕ್ಕೊಂಡ್ ನಾನು ಇವತ್ತು ಕುಂದ್ರಲಿಲ್ಲ. ನಾಳಿಂದ 41 days ನಾನು ಕಂಟಿನ್ಯೂಸ್ ಕೂಡ್ತೇನ್ರಿ. ಎಸ್. ಏನಕ್ಕಾಗುತ್ತೆ, ನಾ ಮೊದಲು ಕುಂತು ನೋಡ್ತೀನಿ, ಆಮೇಲೆ ಮುಂದೆ ನಾ ಮಾತಾಡ್ತೀನಿ ಅನ್ನೋ ಛಲಾನ ಮಾಡ್ತೀನಿ. ಆತ್ರಿ.
ಎಸ್ ಮಾಡ್ತೇನೆ. ಎಸ್ ನೀವು ಯಾವಾಗ ನಮಸ್ಕಾರ. ಬೇಕಾದಾಗ ಮತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ನೀವು ಶೇರ್ ಮಾಡ್ಕೋಬಹುದು. ಬಟ್ 41 ಡೇಸ್ ಆಗೋವರೆಗೂ ಬಿಡದೆ ಆ ಆ ಶ್ರಮ ನೀವು ಹಾಕ್ಬೇಕಲ್ಲ. ಓಕೆ, ಹ್ಞೂ ರೀ, ಆತ್ರಿ. ಎಸ್, ಥ್ಯಾಂಕ್ ಯು ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಆ ಟೈಮ್ ಆಯ್ತು, ಬಿಡೋಣ. ಇನ್ನು ದುಃಖರಾಹಿತ್ಯ ಹೇಳ್ಬೇಕು. ಮೊದಲು ಒಂದ್ ಕೆಲಸ ಮಾಡೋಣ, ಇವತ್ತು ಕ್ಯಾನ್ಸಲ್ ಆದ್ರೆ ಒಂದು ಎಸ್ ಸುಚಿತ್ರ ಮೇಡಮ್ ಪ್ಲೀಸ್. ನಮಸ್ತೆ ಸರ್, ನಂಗೆ ಅದು ಏಂಜಲ್ಸ್ ನಂಬರ್ ಬುಕ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ರಿ. ಓ ಮಾಡ್ತೇನೆ, ಇವತ್ತು ಮಾಡ್ತೇನೆ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದುಃಖರಾಹಿತ್ಯ ಇವತ್ತು ಬೇಕು ಅಂತಿದ್ದಾರೆ ಎಲ್ರು. ಸರಿ, ಒಂದು ಅರ್ಥ ಮಾಡು, ನಮ್ಮ ಜೀವನದಲ್ಲಿ ದುಃಖ ಇದೆ. ನನಗೆ ದುಃಖ ಇಲ್ಲ ಅನ್ನುವಂತ ಸ್ಥಿತಿ ಯಾರಿಗೂ ಇರೋದು. ಆದ್ರೆ ಒಂದು ರಹಸ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ದುಃಖ ಇಲ್ಲ. ಅದಕ್ಕೆ ಒಂದಷ್ಟು ನಾವು ಈಗ ಎಸ್ ನೋ ನಾವು ಆನ್ಸರ್ ಹಾಕೋದು ಬಹಳ ಸುಲಭ. ನೆನ್ಪಿಟ್ಕೊಡ್ರಿ, ಜೀವನದಲ್ಲಿ ಸರ್ ನಾನು ಎಷ್ಟೋ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ನನಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ. ಸರ್ ನಾನು 10 ವರ್ಷ 20 ವರ್ಷ ಇದರಲ್ಲಿ ಸಾಗ್ತಾ ಇದ್ದೀನಿ, ಸಾಕಾಗಿದೆ, ನನಗೆ ಜೀವನ ಬಿಟ್ಟು ಬಿಡ್ಬೇಕು ಅನಿಸ್ತಾ ಇದೆ. ಆದ್ರೆ ಏನೋ ಧ್ಯಾನ ಮಾಡ್ಕೊಂಡು ಬಂದಿದ್ದೀನಿ, ಇಂಥದ್ರಲ್ಲಿ ನನ್ನ ಸ್ಥಿತಿ ಇನ್ನೊಬ್ರಿಗೆ ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಅನ್ಕೊಂಡು ಹಾಗೆ ತಡ್ಕೊಂಡಿದ್ದೀನಿ. ಎಷ್ಟು ಸಾರ್ ದುಃಖ ಇದು, ಎಷ್ಟು ಸಾಕನ್ಸುತ್ತೆ, ಸಾಕಾಗಿ ಹೋಗಿದೆ ನನಗೆ ಅನ್ನೋಂಥ ಸ್ಥಿತಿ ಸಾಮಾನ್ಯವಾಗಿ ಎಲ್ಲರಿಗೂ. ಇದು ಮೊದಲು ಬೇಸ್ ಅರ್ಥ ಮಾಡ್ಕೊಡ್ರಿ. ಯಾರು ಇಲ್ಲ ಹಾಗೆ ನೋ ಪ್ರಾಬ್ಲಮ್, ಇಲ್ಲ ಅಂದ್ರೆ ಇಲ್ಲ, ಯಾರೇನ್ ಅನ್ಲಿಕ್ಕೆ. ಇದು ಸಾಮಾನ್ಯವಾಗಿ ಎಲ್ರಿಗೆ. ಯಾಕಪ್ಪ ನನ್ಗೆ ಅಷ್ಟು, ಕೆಲವೊಬ್ರಿಗೆ ಇರ್ಲಿಕ್ಕೆಲ್ಲ ಅಷ್ಟು, ಓಕೆ, ಪ್ರಮಾಣ ಇರ್ಲಿಕ್ಕೆಲ್ಲ ಅಷ್ಟು, ಓಕೆ. ಬಟ್ ಒಂದು ರಹಸ್ಯ ಅರ್ಥ, ಇವತ್ತು ನಿಮಗೆ ದುಃಖರಾಹಿತ್ಯ ಸ್ಥಿತಿಗೆ ಇನ್ಕ್ಲೂಡಿಂಗ್, ಈಗ ಪವಿತ್ರ ಮೇಡಮ್ ಈಗ ತಾನೇ ಕೇಳಿದ್ರಲ್ಲ, ಇಷ್ಟೇ ದಿನ ಆಯ್ತು ನಾನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ, ಇವತ್ತಿನಿಂದ 3 ಗಂಟೆ ನಾನು ಧ್ಯಾನ ಮಾಡ್ತೀನಿ ಅಂದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಹಳಬರವರೆಗೂ ಇವತ್ತು ಪಾಠ ತಗೊಳ್ಳಿ. ಇವತ್ತು ಯಾಕೆ ಈ ರಹಸ್ಯ ಹೇಳ್ಬೇಕು ಅನಿಸ್ತಾ ಇದೆ ಅಂದ್ರೆ, ಮಾಸ್ಟರ್ಸ್ ನೀವೆಲ್ಲ ದುಃಖರಾಹಿತ್ಯ ಸ್ಥಿತಿಯನ್ನ ಅಚೀವ್ ಮಾಡಿ. ಯಾಕಂದ್ರೆ ಬುದ್ಧತ್ವ 41 ದಿನದಲ್ಲಿ ಬುದ್ಧತ್ವ ಅಂತ ಅನ್ಕೊಂಡಿದ್ರಿ. ಅದಕ್ಕೆ ಒಂದು ಡೋಸ್ ಕೊಟ್ಟು ಎಲಿವೇಟ್ ಆದ್ರೆ ನಿಮ್ಗೆ ಆ ಸ್ಥಿತಿ ತುಂಬಾ ಈಸಿ. ಒಂದು ಸರ್ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದೀನಿ, ಅದನ್ನ ಅಪ್ಲೈ ಮಾಡಿ. ಒಂದು ಮಾಸ್ಟರ್ಸ್, ನಾವು ಇರೋ ಸತ್ಯವನ್ನ ಫಸ್ಟ್ ಒಪ್ಕೋಬೇಕು. ಹೌದು, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಜೀವನದಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ. ಎಷ್ಟಂತ ನೋವು ಸಹಿಸೋದು, ಸಾಕಾಗಿ ಹೋಗಿದೆ ಅಂತ ಅನಿಸ್ತಾ ಇರ್ಬೋದು. ಏನೇ ಅನಿಸಿದ್ರು ಹಾಗೇ ಕಂಟಿನ್ಯೂ. ಇದನ್ನ ಯಾಕೆ ನಿಮ್ಗೆ ಹೇಳ್ಬೇಕು ಅನಿಸ್ತಾ ಇದೆ ಅಂದ್ರೆ, ಈ ರಹಸ್ಯವನ್ನ ತಿಳ್ಕೊಂಡ್ಬಿಡಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಒಂದಷ್ಟು ಅರ್ಥ ಸ್ವಲ್ಪ ತೊಡೆದು ಮಾಡ್ಲಿಕ್ಕೆ ಸಾಧ್ಯ. ಓಕೆ ಮಾಸ್ಟರ್ಸ್, ಒಂದ್ ನೆನ್ಪಿಟ್ಕೊಳ್ಳಿ, ಎಸ್, ಯಾವುದೇ ಮಟ್ಟದ ನೋವು ದುಃಖದಲ್ಲಿ ಇದ್ರೂ ನಾವು ಪ್ರೀತಿಸುವುದನ್ನು ಕಲಿಯುವುದು ಜೀವನ ಪಾಠದ ಒಂದು ಪ್ರಮುಖ ಅಂಶವಾಗಿದೆ, ಭಾಗವಾಗಿದೆ. ನಾವು ಏನ್ ಲೆಸನ್ ಕಲೀಲಿಕ್ಕೆ ಬಂದಿದ್ದೀವಿ ಗೊತ್ತಾ ಮಾಸ್ಟರ್ಸ್? ಇಷ್ಟೆಲ್ಲಾ ನೋವುಗಳ ಮಧ್ಯೆ
ನಾನು ನನಗೆ ದುಃಖ ಕೊಟ್ಟವರಿಗೆ ರಿಟರ್ನ್ ದುಃಖ ಕೊಡಬಾರ್ದು. ನನಗೆ ದುಃಖ ಕೊಟ್ಟವರನ್ನ ನಾನು ಪ್ರೀತಿಸ್ಬೇಕು. ಇದು ಲೈಫ್ ಬೇಸ್ ಮಾಸ್ಟರ್ಸ್. ಇದು ಚಾಲೆಂಜ್. ನೀವು ಸಣ್ಣ ಪುಟ್ಟ ಚಾಲೆಂಜ್ ತಗೊಂಡಿಲ್ಲ. ನಾವು ಯಾವುದೇ ಮಟ್ಟದ ನೋವು ಮತ್ತು ಸಂಕಟದಲ್ಲಿದ್ದರೂ ಕೂಡ ಪ್ರೀತಿಸುವುದನ್ನು ಕಲಿಯುವುದೇ ಜೀವನವಾಗಿದೆ. ವಾಟ್ ಈಸ್ ಲೈಫ್? ನೀನ್ ಎಂಥದೇ ಸ್ಥಿತಿಯಲ್ಲಿರು, ನಿನಗೆ ನೋವು ಕೊಟ್ಟವರನ್ನು ಪ್ರೀತಿಸು. ಒಂದು ಪ್ರಶ್ನೆ ನಮಗೆ ನಾವೇ ಹಾಕೊಳ್ಬಹುದು. ನಮಗೆ ನೋವು ಕೊಟ್ಟವ್ರಿಗೆ ನಾವೆಷ್ಟು ನಿರ್ಲಿಪ್ತವಾಗಿ ಅವ್ರಿಗೆ ದ್ವೇಷ ಮಾಡದೆ ಅವರೊಂದಿಗೆ ಸ್ನೇಹದಿಂದ ಉಳಿದು ಅವರೊಂದಿಗೆ ನಾರ್ಮಲ್ ಆಗಿರ್ತೀವಿ. ಅಷ್ಟಾಗಿಯೂ ಅವರಿಗೆ ನಾವು ಪ್ರೀತಿಯನ್ನ ಹರಿಸ್ತೀವಿ, ಸ್ನೇಹವನ್ನ ಇಟ್ಕೊಳ್ತೀವಿ. ಮಾಸ್ಟರ್ಸ್, ಇದು ನಮ್ಮ ಚಾಲೆಂಜ್ ಭೂಮಿ ಮೇಲೆ. ಮೈತ್ರೇಯ ಬುದ್ಧ ಅಂತ ಪತ್ರಿಸರ ಎಲ್ಲರೊಂದಿಗೆ ನಾವು ಮಿತ್ರತ್ವ ಭಾವದಲ್ಲಿ ಇರಬೇಕು. ಇದನ್ನೇ ಓಶೋ ಅವರು, ಪತ್ರಿಸರು ಪ್ರೀತಿ ಅನ್ನೋ ಶಬ್ದ ಉಪಯೋಗ ಮಾಡೋದಿಲ್ಲ, ಇದನ್ನೇ ಓಶೋ ಅವರು ಪ್ರೀತಿ ಅಂತ ಉಪಯೋಗ ಮಾಡ್ತಾರೆ. ನಾವು ಸ್ನೇಹಪೂರ್ವಕವಾಗಿ ನಮ್ಮನ್ನ ದ್ವೇಷ ಮಾಡಿದವರನ್ನು ನಾವು ಸ್ನೇಹಪೂರ್ವಕವಾಗಿ ನಾವು ವ್ಯವಹರಿಸಿ. ನೋವು ಪಾಠದ ಅತ್ಯಗತ್ಯ ಭಾಗ. ಈ ಜೀವನದಲ್ಲಿ ನೋವು ಅನಿವಾರ್ಯ ಭಾಗ ಮಾಸ್ಟರ್ಸ್. ನೋವು ಇಲ್ಲ ಅಂತ ಟೈಪ್ ಮಾಡಿದವರು, ಇದೆ ಅಂತ ಟೈಪ್ ಮಾಡಿದವರು ಬರೆದಿಟ್ಕೊಳ್ಳಿ. ಜೀವನದಲ್ಲಿ ನೋವು ಅತ್ಯಗತ್ಯ ಭಾಗ, ಅದು ಬಿಟ್ಟದ್ದಲ್ಲ. ಆದರೆ ಆ ನೋವು ನಮ್ಮ ವಿಫಲತೆಯ ಸಂಕೇತ ಅಲ್ಲ, ನಮ್ಮ ಸೋಲಿನ ಸಂಕೇತ, ಅದು ನಮ್ಮ ವೈಫಲ್ಯ. ಒಂದು ನೆನ್ಪಿಟ್ಕೊಳ್ಳಿ, ಮೇಲೆ ಹೋದ್ಮೇಲೆ ಒಂದಷ್ಟು ಫೀಲಿಂಗ್ ಇದೆ ಭೂಮಿ ಮೇಲೆ. ಈ ಯಾವ ಫೀಲಿಂಗು ಆ ಲೋಕದಲ್ಲಿ ಇಲ್ಲ. ಈ ನೋವು, ನಲಿವು, ಇಲ್ಲಿ ಊಟ ಮಾಡ್ತಾರಲ್ಲ, ಊಟದ ರುಚಿ, ಇಲ್ಲಿ ಗಂಡು ಹೆಣ್ಣು ಆ ಸ್ಪರ್ಶದ ಅನುಭವ ಇದೆಯಲ್ಲ, ಅಲ್ಲಿ ಆ ಅನುಭವ, ಇವು ಯಾವ ಮೇಲೆ ಇಲ್ಲ. ನೋವು ನಲಿವೂ ಇಲ್ಲ, ಬಾಡಿ ಪೇನ್ಸ್ ಅಂತೂ ಇಲ್ಲವೇ ಇಲ್ಲ. ಇವೆಲ್ಲ ಇಲ್ಲೇ ಇರೋದು. ಇದನ್ನ ನಾವು ಇಲ್ಲಿ ಪಾಠ ಕಲ್ತ್ಕೊಂಡು ಹೋಗೋದಕ್ಕೆ ಬಂದ್ರು. ಎಷ್ಟೇ ನೋವು ಕೊಟ್ರು ಇನ್ ರಿಟರ್ನ್ಸ್ ಅವರಿಗೆ ನಾವು ನೋವು ಕೊಡುವ ಯೋಚನೆ ಮಾಡಬಾರದು. ನಮ್ಮ ಜೀವನದಲ್ಲಿರೋ ನೋವು ನಮ್ಮ ವೈಫಲ್ಯದ ಸಂಕೇತ ಅಲ್ಲ. ಇನ್ನು ಹತಾಸೆಯು ಆಳವಾದ ನೋವಿನ ಸ್ಥಿತಿಯಲ್ಲಿ ನಿಜವಾಗಿಯೂ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಕಾರ್ಯನಿರ್ವಹಿಸಲು ಸಾಧ್ಯವಾಗಿಸುವ ಮಹಾನ್ ಅವಕಾಶವಾಗಿದೆ. ನಾವೊಮ್ಮೆ ತೀರಾ ಡಿಪ್ರೆಷನ್ ಲೆವೆಲ್, ಸಾಕಪ್ಪ ಜೀವನ ಅನ್ನೋ ಸ್ಥಿತಿ ಹೋಗ್ತೀವಿ. ಇಲ್ಲ ಅವರನ್ನ ಒಂದ್ಸಲ ಮುಗಿಸಿಬಿಡೋಣವೇ ಅಂತ ಒಂದು ಸ್ಥಿತಿಗೆ ಹೋಗ್ತೀವಿ. ಮುಗಿಸಿದ್ರೆ ಹೇಗೆ? ಅಯ್ಯೋ, ನಾನ್ ಜೈಲಲ್ಲಿ ಇರ್ಬೇಕು, ನನ್ ಮಕ್ಳು ಹಿಂಗೆ, ನನ್ ಇವ್ರ ಹಿಂಗೆ ಅಂತ ನಾವು ಇರ್ತೀವಿ. ಅಂತ ಹತಾಶೆಯ ಸ್ಥಿತಿಯಲ್ಲಿಯೂ ಕವಿತಾ ಮೇಡಮ್, ನಿಮ್ಗೆ ಅವಕಾಶ ಕೊಡ್ತೀವಿ, ದಯವಿಟ್ಟು ಹ್ಯಾಂಡ್ ಡೌನ್ ಮಾಡ್ಕೊಳ್ಳಿ. ಅಲ್ಲೊಂದು ಲೈನ್ ಇದೆ, ನಾನು ಓದ್ತೀನಿ. ಹತಾಶೆಯು ಆಳವಾದ ನೋವಿನ ಸ್ಥಿತಿಯಲ್ಲಿಯೂ, ನೆನ್ಪಿಟ್ಕೊಳ್ಳಿ, ಹತಾಶೆ ಅಂದ್ರೆ ನೋವಿನ ಅತ್ಯಂತ ಆಳವಾದ ಸ್ಥಿತಿ, ನಿಜವಾಗಿಯೂ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಮತ್ತು ಆ ಸ್ಥಿತಿಯಲ್ಲಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗಿಸುವ ಒಂದು ಗ್ರೇಟೆಸ್ಟ್ ಮಹಾನ್ 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 ಅಪಾರ್ಚುನಿಟಿ, ಅವಕಾಶ. Despair is truly a great opportunity. ನೀವು ಹೆಂಗ್ ಉಳಿತಿರೋ ಉಳಿರ ಅದು ಗೊತ್ತಿಲ್ಲ, ಆದ್ರೆ ಆ ನೋವು ಕೊಟ್ಟವರಿಗೆ ನೀವೇನನ್ನು ಬಯಸ್ಬೇಕು ಇನ್ ರಿಟರ್ನ್. ಓಕೆ,
ಅರ್ಥ ಆಯ್ತಾ ಮಾಸ್ಟರ್ಸ್? ತೆಗೆದುಬಿಡಿ ಸರ್. ಅರ್ಥ ಆಯ್ತಾ ಮಾಸ್ಟರ್ಸ್? ಅದಕ್ಕೆ ನಿಮ್ಗೆ ಪದೇ ಪದೇ ಒಂದ್ ಮಾತು ಹೇಳ್ತಿದ್ವಿ, ನೆನಪಿರ್ಬೋದು. ಇದನ್ನ ನಾವು ಕಲಿಬೇಕು ಅಂದ್ರೆ ಪಂಚಭೂತಗಳನ್ನ, ನಾವು ಪಂಚಭೂತ ಸ್ಥಿತಿಯನ್ನ ಸಹನೆಯಲ್ಲಿ ಈ ಈ ಈ ಎಂಟೈರ್ ಈ ಸೃಷ್ಟಿಯಲ್ಲಿ ನಮ್ಗೆ ಪಂಚಭೂತ ಹೈಯೆಸ್ಟ್ ಎಕ್ಸಾಮ್. ಮತ್ತೊಮ್ಮೆ ನೆನ್ಪಣ್ಕೊಳ್ತಾರೆ ಹೇಳಿದ್ದು, ಭೂಮಿ ಮೇಲೆ ಎಲ್ಲ ಕೊಳೆಯನ್ನು ಕೊಳತದ್ದನ್ನು ಏನೆಲ್ಲವನ್ನ ಹಾಕ್ತೀರಿ, ಕೊನೆಗೆ ಡೆಡ್ ಬಾಡಿ ಕೂಡ ಹಾಕ್ತೀರಿ. ಅದು ನಿಮಗೆ ಅದೇ ದುರ್ಗಂಧ ಪೂರಿತ ಹಣ್ಣು ಹಂಪಲುಗಳನ್ನ ಕೊಡೋದಿಲ್ಲ. ಸಾಗರದ ನೀರಿಗೆ ಎಲ್ಲಾ ಡ್ರೈನೇಜ್ ಅನ್ನ ಬಿಡ್ತೀರಿ, ಏನ್ ವೇಸ್ಟ್ ಎಲ್ಲ ಆಚೆ ಕಳಿಸ್ತೀರಿ. ಆದರೆ ಸಾಗರ ನಿಮ್ಗೆ ಅದೇ ಮಳೆ ಹನಿ ನೀರನ್ನ ಕೊಡೋದಿಲ್ಲ. ಒಂದು ರೂಮು ಪ್ಯಾಕ್ ಮಾಡಿ ನೋಡಿ 24 hours, ನೀವು ಬಾಗಿಲು ತೆಗೆದು ಹೋದ್ರೆ ಅಲ್ಲಿ ದುರ್ಗಂಧ. ಇದು ಫ್ರೆಶ್ ರೂಮ್, ನೀಟಾಗಿ ಕ್ಲೀನ್ ಆಗಿ ಇರೋ ರೂಮ್ ಕೂಡ ದುರ್ಗಂಧ. ಅದೇ ಬಾಗಿಲು ಕಿಟಕಿ ತೆಗೆದು ಬಿಡಿ, 5 ನಿಮಿಷದಲ್ಲಿ ತಾಜಾ ಆಗ್ತದೆ. ಹಾಗೆ ಅಗ್ನಿ ಕೂಡ ಟಚ್ ಮಾಡಿದ್ರೆ ಸಾಕು, ಅದನ್ನ ಪ್ಯೂರಿಫೈ ಮಾಡಿ. ಈ ಆಕಾಶ ತತ್ವ ಕೂಡ ಅತ್ಯಂತ ಪರಿಶುದ್ಧ ಸ್ಥಿತಿಯಲ್ಲಿ. ಇದನ್ನ ನಾವು ಕಲ್ತ್ಕೊಂಡ್ರೆ ಮಾಸ್ಟರ್ಸ್, ಈಗ ನಾವು ಆ ನೋಟ್ಸ್ ಅನ್ನು ಓದ್ತೀವಿ. ಅತ್ಯಂತ ದುಃಖದ ಸ್ಥಿತಿ ನಮ್ಗೆ ಯಾಕೆ ಅಂದ್ರೆ, ಇನ್ ರಿಟರ್ನ್ ನಾವು ಪ್ರೀತಿಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ವ್ಯವಹರಿಸ್ತೀವೋ ಇಲ್ವೋ ಅನ್ನೋ ಟೆಸ್ಟ್ಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ನಿಮ್ಮ ಕ್ವಶನ್ ಪೇಪರ್ ಏನು ಅಂದ್ರೆ, ನೀವು ಆ ಮಟ್ಟದ ಪೇನ್ ತಗೊಂಡು ಬಂದಿದ್ದೀರಿ, ನಿಮ್ ಮಟ್ಟದ ದುಃಖ ಎಷ್ಟಿದೆಯೋ ಅಷ್ಟು ದುಃಖ ತಗೊಂಡು ಬಂದಿದ್ದೀರಿ. ಎಲ್ರೂ ದುಃಖದ ಪ್ರಮಾಣ ಒಂದೇ ಇಲ್ಲ, ಬಟ್ ನೀವ್ ಅನ್ಕೊಳ್ತೀರಿ ನಿಮ್ಮ ದುಃಖದ ಪ್ರಮಾಣವೇ ಬಹಳಷ್ಟಾಯ್ತು ಅಂತ. ನಿಮಗೆ ನಿಮ್ಮ ದುಃಖದ ಪ್ರಮಾಣ ಬಹಳ, ಯಾಕಂದ್ರೆ ಅಷ್ಟು ಕೆಪಾಸಿಟಿಯ ದುಃಖನ ನೀವು ತಗೊಂಡು ಬಂದಿದ್ದೀರಿ. ಯಾರಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ದುಃಖವನ್ನ ತಗೊಂಡು ಬರ್ತಾರೆ, ಅಷ್ಟು ಚಾಲೆಂಜ್ ಅನ್ನ ತಗೊಂಡು ಬರ್ತಾರೆ. ಈಗ ಈ ಜೀವನ ಅಂದ್ರೆ ಭೂಮಿ ಮೇಲೆ ಎಕ್ಸಾಮಿನೇಷನ್ ಹಾಲ್. ನೀವು ಒಳಗಡೆ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿದ್ರೆ ಸ್ಟ್ರಿಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೂಪರ್ವೈಸರ್ ನಿಮ್ಮ ಪರಿಚಯದವರೇ ಆದ್ರೂ ಕೂಡ ಎಕ್ಸಾಮ್ ಹಾಲ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. CCTV ಕ್ಯಾಮ್ರಾ ಇದೆ, ಮತ್ತೆ ಮೇಲೆ ಸ್ಪೆಷಲ್ ಸ್ಕ್ವಾಡ್ ಟೀಮ್ ಬರುತ್ತೆ. ನಿಮ್ಮನ್ನ ಕದಲದೆ ಮಿಸುಕದೆ ನಿಮ್ಮ ಪರೀಕ್ಷೆಗೆ ಉತ್ತರ ನೀವು ಬರೆಯುವಂತೆ ಅವ್ರು ನೋಡ್ಕೊಳ್ತಾರೆ. ಈ ಎಕ್ಸಾಮ್ ಹಾಲ್ ಅಲ್ಲಿ ನೀವಿದ್ದೀರಿ. ಈಗ ಹೇಳಿ, ಇವತ್ತಿನಿಂದ ನಿಮಗೆ ನೋವು ದುಃಖ ಕೊಟ್ಟವರಿಗೆ ಇನ್ ರಿಟರ್ನ್ ಏನನ್ನ ಬಯಸ್ತೀರಿ? ಒಂದು. ಸೆಕೆಂಡ್ ಕ್ವಶನ್, ಈ ನೋವು ದುಃಖ ನಿಮಗೆ ಟೆಸ್ಟ್ ಆಗಿ ನೀವು ತಗೊಂಡು ಬಂದಿದ್ದೀರಿ, ನಿಮ್ಮ ಕ್ವಶನ್ ಪೇಪರ್ ಆಗಿ ನೀವು ತಗೊಂಡು ಬಂದಿದ್ದೀರಿ. ಇಂಥ ಸಿಚುವೇಶನ್ ಅಲ್ಲೂ ಕೂಡ ನನಗೆ ನೋವು ದುಃಖ ಕೊಟ್ಟವರ ಜೊತೆಗೆ ನಾನು ಹೇಗೆ ವ್ಯವಹರಿಸುತ್ತೇನೆ ಅನ್ನೋದನ್ನ ನೀವು ಏನಾದ್ರೂ ಮಾಡಿ, ಅದನ್ನ ನೀವು ಪ್ರೂವ್ ಮಾಡಿ ಲೈಫ್. ಎಲ್ಲರನ್ನ ನೆನ್ಪಡಿ, ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಅಣ್ಣ ತಮ್ಮನ್ನ, ನೀವು ಯಾರನ್ನ ದ್ವೇಷ ಮಾಡ್ತೀರೋ ನಿಮ್ಮ ಸಹೋದ್ಯೋಗಿಗಳನ್ನ, ನೀವು ಯಾರ್ಯಾರ ಲಿಸ್ಟ್ ಇದೆಯೋ ಅದೆಲ್ಲವನ್ನ ಮಾಡ್ಕೊಳ್ಳಿ. ಇವರೊಂದಿಗೆ ನಾನು ಹೇಗೆ ವ್ಯವಹರಿಸುತ್ತಿದ್ದೆ, ಹೇಗೆ ವ್ಯವಹರಿಸಬೇಕು, ಎರಡೂ ಪ್ರಶ್ನೆ ನೀವೇ ಹಾಕೊಳ್ಳಿ. ಮತ್ತು ಇನ್ನು ಮೇಲೆ ಹೇಗೆ ವ್ಯವಹರಿಸುತ್ತೇನೆ, ಈ ಸ್ಥಿತಿಯನ್ನ ನೀವೇ ಪ್ರಶ್ನೆ ಹಾಕೊಳ್ಳಿ. ನೀವೇ ದಾಟಿ ಯಾರು ಇದನ್ನ ಅರ್ಥ ಮಾಡ್ಕೊಳ್ತೀರೋ ಅವರು ಈ ಜೀವನದಲ್ಲಿ ಈ
ಇವತ್ತೇ ಅನ್ಬೋದು, ಅಥವಾ ಇದನ್ನ ಅರ್ಥ ಮಾಡ್ಕೊಂಡ ತಕ್ಷಣ ನಿಮಗೆ ದುಃಖರಾಹಿತ್ಯ ಸ್ಥಿತಿಯನ್ನ ನೀವು ತಲುಪ್ತೀರಿ. ಓ, ನನಗೆ ಯಾಕೆ ದುಃಖ, ನಾನೇ ತಗೊಂಡ್ ಬಂದೆ. ಇಷ್ಟೆಲ್ಲ ದುಃಖದ ನಡುವೆ ನಾನು ಇವ್ರ ಜೊತೆಗೆ ಎಷ್ಟು ಸ್ನೇಹಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವ್ಯವಹರಿಸ್ತೀನಿ ಅನ್ನೋದನ್ನ ನಾನೇ ಟೆಸ್ಟ್ ಕೊಡೋದಕ್ಕೆ ತಗೊಂಡ್ ಬಂದಿರೋ ದುಃಖ ಅಂತ ನಿಮ್ಗೆ ಅರ್ಥ ಆದ ಕ್ಷಣ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ನೋವುಗಳನ್ನು ನೀವು ಮರೆತು ಆ ಪರೀಕ್ಷೆಗೆ ರೆಡಿ ಆಗ್ತೀವಿ. ಎಸ್, ನಾನು ಸ್ನೇಹಪೂರ್ವಕವಾಗಿ ವ್ಯವಹರಿಸ್ಬೇಕು, ಪ್ರೀತಿಪೂರ್ವಕವಾಗಿ ವ್ಯವಹರಿಸ್ಬೇಕು. ಅವ್ರು ಏನೇ ಮಾಡ್ಲಿ ಅವ್ರಿಗೆ ಸಂಬಂಧಪಟ್ಟದ್ದು, ಬಟ್ ನಾನ್ ಮಾತ್ರ ಸರಿಯಾಗಿ ವ್ಯವಹರಿಸ್ಬೇಕು. ಅದು ನನ್ನ ಟೆಸ್ಟ್. ಆ ಟೆಸ್ಟ್ ಕೊಡೋದಕ್ಕೆ ಇಷ್ಟು ಮಟ್ಟದ ನೋವನ್ನ ನಾನು ತಗೊಂಡ್ ಬಂದಿದ್ದೀನಿ ಅಂತ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಮಾಸ್ಟರ್ಸ್. ಇವತ್ತಿನಿಂದ ಆ ನೋವಿನ ಸನ್ನಿವೇಶಗಳೊಂದಿಗೆ, ಆ ವ್ಯಕ್ತಿಗಳೊಂದಿಗೆ ಹೇಗೆ ವ್ಯವಹರಿಸ್ತೀರಿ ಅನ್ನೋದನ್ನ ನೋಡ್ಕೊಳ್ಳಿ. ಇದು ಬುದ್ಧತ್ವದ ಕೀ ಪಾಯಿಂಟ್, ಬ್ರಹ್ಮರ್ಷಿ ಸ್ಥಿತಿಯ ಕೀ ಪಾಯಿಂಟ್. ನೀವೆಷ್ಟರ ಮಟ್ಟಿಗೆ ಬುದ್ಧ ಆಗ್ತೀರಿ, ಬ್ರಹ್ಮರ್ಷಿ ಆಗ್ತೀರಿ. ಏನಾದ್ರೂ ಮಾಡ್ಕೊಳ್ಳಿ ಮೇಡಮ್, ಶುದ್ಧಗೊಳಿಸ್ಕೊತಿರೋ ಬಿಡ್ತಿರೋ ಅದು ನಿಮ್ಮ ಸಿಲೆಬಸ್ಗೆ ಬಿಟ್ಟು ವಿಷಯ. ಬುದ್ಧತ್ವ ಸ್ಥಿತಿಯನ್ನ, ಆ ಎನ್ಲೈಟನ್ಮೆಂಟ್ ಸ್ಥಿತಿಯನ್ನ, ಆ ಬ್ರಹ್ಮರ್ಷಿ ಸ್ಥಿತಿಯನ್ನ ನೀವು ಎಷ್ಟು ಅಚೀವ್ ಮಾಡಿದ್ದೀರಿ, ಇನ್ನು ಎಷ್ಟು ಅಚೀವ್ ಮಾಡೋದು ಬಾಕಿ ಇದೆ, ನಾನು ಯಾವ ರೀತಿ ಅದನ್ನ ಸಾಧಿಸ್ಬೇಕು. ಇಟ್ ಈಸ್ ಯುವರ್ ಪರ್ಸನಲ್ ಸಿಲೆಬಸ್. ಅದಕ್ಕೆ ಸರೋಜಿನಿ ಮೇಡಮ್ 2 ಸಲ ಟೈಪ್ ಮಾಡಿದ್ರು ಅವ್ರನ್ನ ಅಷ್ಟಕ್ಕೆ ಕಟ್ ಮಾಡ್ತಾ ಇದ್ರು. ಯಾಕೆ? ಅದನ್ನ ಹೇಳೋ ಹಂಗಿಲ್ಲ ಮೇಡಮ್. ನೀವ್ ಹೆಂಗೆ ಅದನ್ನ ಪರ್ಸನಲ್ ಸಿಲೆಬಸ್ ತಗೊಳ್ತೀರಿ ಅದು ನಿಮಗೆ ಬಿಟ್ಟದ್ದು. ನಿಮ್ಮ ಪರ್ಸನಲ್ ಸಿಲೆಬಸ್ ಇನ್ನೊಬ್ಬರದಲ್ಲ. ಅವ್ರು ಯಾವ ರೀತಿ ತಗೊಳ್ತಾರೆ ಅವ್ರಿಗೆ ಬಿಟ್ಟದ್ದು. ಅರ್ಥ ಆಯ್ತಾ ಮೇಡಮ್? ಅದಕ್ಕೆ ಮಾಸ್ಟರ್ಸ್, ನೀವು ಬ್ರಹ್ಮರ್ಷಿ ಸ್ಥಿತಿಯನ್ನ ಅನುಭವಿಸ್ಬೇಕಾ, ನೀವು ಬುದ್ಧತ್ವವನ್ನ ಅನುಭವಿಸ್ಬೇಕಾ, ಈ ನೋವಿಗೆ ನೀವು ಇನ್ ರಿಟರ್ನ್ ಯಾವ ರೀತಿಯಾಗಿ ಸ್ಪಂದಿಸಿ ಆ ನೋವು ಕೊಟ್ಟವರೊಂದಿಗೆ ವ್ಯವಹರಿಸ್ತೀರಿ ಲೆಕ್ಕ ಹಾಕೊಳ್ಳಿ. ಆ ದುಃಖ ಕೊಟ್ಟವರೊಂದಿಗೆ ವ್ಯವಹರಿಸ್ತೀರಿ ಲೆಕ್ಕ ಹಾಕೊಳ್ಳಿ. ಇದು ವೈಯಕ್ತಿಕವಾಗಿ ನಿಮ್ಮ ಸಿಲೆಬಸ್. ಸರೋಜಿನಿ ಮೇಡಮ್ ಟೈಪ್ ಮಾಡಿ. ಅದು ಅವರ ವ್ಯಕ್ತಿಗತ ಸಿಲೆಬಸ್, ನಿಮ್ದಲ್ಲ. ನಿಮ್ಮ ವ್ಯಕ್ತಿಗತ ಸಿಲೆಬಸ್ ನಿಮ್ದು. ನಿಮ್ಮ ಸಿಲೆಬಸ್ ನ ನೀವು ಪಬ್ಲಿಕ್ ಅಲ್ಲಿ ಟೈಪ್ ಮಾಡಬೇಕು. ನೀವು ಎದುರಿಸಿಕೊಂಡು ಮೇಲೆ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಬ್ರಹ್ಮರ್ಷಿ ಸ್ಥಿತಿಗೆ ಹೆಜ್ಜೆ ಇಡೋದಕ್ಕೆ ನಾವು ಹಾಗೆ ರೆಡಿ ಆಗ್ಬೇಕು. ಆ ಬುದ್ಧತ್ವವನ್ನ ಅನುಭವಿಸ್ಬೇಕು ಅಂದ್ರೆ ನಾವು ಹೇಗೆ ರೆಡಿ ಆಗ್ಬೇಕು, ಇದೊಂದು ಕೀ ಪಾಯಿಂಟ್ ಮಾಸ್ಟರ್ಸ್. ಇವತ್ತು ಸುಲಭವಾಗಿ ತಗೋಬೇಡಿ. ಅರಳಿ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಬೇಕಿದ್ರೆ ಪ್ರತಿನಿತ್ಯ ಓದ್ಕೊಳ್ಳಿ. ಅರಳಿ ದಾಟಿ ಬನ್ನಿ. ನೀವು ಬ್ರಹ್ಮರ್ಷಿ, ನೀವು ಬುದ್ಧರು, ಸಂಬುದ್ಧ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಸ್, ವೆಂಕಟೇಶ್, ಶುಭ ವೆಂಕಟೇಶ್ ಮೇಡಮ್ ಸರ್ ಯಾರಿದ್ರು ಮೇಡಮ್? ಇನ್ನೊಮ್ಮೆ ಹ್ಯಾಂಡ್ ರೈಸ್. ಏನೋ ಹೇಳೋದಕ್ಕೆ ಕೈ ಎತ್ತಿದ್ರು ಅವಾಗ. ಎಸ್, ಕವಿತಾ ವೆಂಕಟೇಶ್ ಮೇಡಮ್. ಎಸ್ ಮಾಸ್ಟರ್, ನಮಸ್ತೆ ಮಾಸ್ಟರ್. ಮಾಸ್ಟರ್, ನನ್ನ ಅನುಭವ ಹೇಳೋದಕ್ಕೆ ನಾನು ಅನ್ಮ್ಯೂಟ್ ಮಾಡ್ಕೊಂಡೆ, ಚಾನ್ಸ್ ಕೇಳಿದೆ. ಆಕ್ಚುಲಿ ಮಾಸ್ಟರ್, ನಾನು ಪ್ರತಿದಿನ 6:30 ನನಗೆ ಹೇಳಲಿಕ್ಕೆ ಆಗಲ್ಲ.
ಅಂದ್ರೆ ಫುಲ್ ಕಣ್ಣು ಸಹ ನನಗೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ, ಕೈಯು ಸಹ ಲಾಕ್ ಆಗಿರುತ್ತೆ. ಆಕ್ಚುಲಿ ನನ್ಗೆ ಈ ಮಂಡಲ ಧ್ಯಾನಕ್ಕೆ ಬಂದ್ಮೇಲೆ ನನ್ಗೆ 3 ಅವರ್ಸ್ ಕೂತ್ ಅಭ್ಯಾಸ ಇರ್ಲಿಲ್ಲ ಮಾಸ್ಟರ್ ಮುಂಚೆ. ಜಸ್ಟ್ ನಾನು ಈ ವರ್ಷ ಮಾರ್ಚ್ ಅಲ್ಲಿ ಬಂದಿದ್ದು. ಬಟ್ ನನಗೊಂದು ಜೂನ್ ಜುಲೈ ಅಷ್ಟೊತ್ತಿಗೆಲ್ಲ ಇಂಟ್ಯೂಷನ್ ಬರ್ತಿತ್ತು 3 ಅವರ್ಸ್ ಕುತ್ಕೋ ನೀನು ಅಂತ. ಗುಡ್. ನಾನು ಡಿಸೈಡ್ ಮಾಡ್ಕೊಂಡೆ ಸಂಡೇ ನಾನು ಕುತ್ಕೋತಿದ್ದೆ 3 ಅವರ್ಸ್. ಯಾಕಂದ್ರೆ ಮಕ್ಳಿಗೆ ಸ್ಕೂಲ್ ಇರಲ್ಲ, ಆರಾಮ್ಸೆ ಕುತ್ಕೋಬೋದು ಕಾಮಾಗಿ ಅಂತ ಕುತ್ಕೋತಿದ್ದೆ. ಅದ್ರಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸು ನನ್ನನ್ನು ನಾನು ನೋಡ್ಕೊಂಡೆ. ಆ ವೈಬ್ರೇಷನ್ ನಾನು ಅನುಭವಿಸ್ತಿದ್ದೆ, ಕಾಸ್ಮಿಕ್ ಎನರ್ಜಿ ಬರೋದು. ಈ ಮಂಡಲ ಜ್ಞಾನಕ್ಕೆ ಬಂದ್ಮೇಲೆ ಏನಾಯ್ತು, ಸುಮಾರು ಅನುಭವಗಳು ಬಂತು. ಪತ್ರಿ ಸರ್ ನೋಡಿದೀನಿ, ಆಮೇಲೆ ಪತ್ರಿ ಅಮ್ಮ ಜೊತೆ ನಾನು ಧ್ಯಾನ ಮಹಾಚಕ್ರಗಳನ್ನ ನಾನು ನೋಡಿದೀನಿ. ನಿಮ್ ಜೊತೆ ಬೆಂಗಳೂರು ಟೌನ್ ಹಾಲ್ ನಡೀತಾ ಇದೆ, ನೀವು ಮಾಡ್ತಿದ್ದೀರಾ. ನಾನ್ ನಿಮ್ ಜೊತೆ ಬಂದು ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೀನಿ, ನಮ್ಮೂರಲ್ಲಿ ನಡೀತಿದೆ. ಈ ತರ ಅನುಭವಗಳು ಬರ್ತಾ ಬರ್ತಾ ಕೆಲವೊಂದ್ಸಲಿ ಫುಲ್ ಥಾಟ್ಲೆಸ್ ಸ್ಟೇಟ್ಗೆ ಹೋಗ್ಬಿಟ್ಟೆ ಮಾಸ್ಟರ್. ಅಂದ್ರೆ ಏನೂ ವಾಹ್. ಇಲ್ಲ ಅನ್ಕೋ, ಒಂದ್ 20 ದಿವಸ ಏನೂ ಇಲ್ಲ. ನನಗೆ ಸೂಪರ್. ಅನ್ಕೊಂಡೆ ಯಾಕೆ ಈಗ ಆಗ್ತಿದೆ, ಏನು ಅನುಭವ ಬರ್ತಿಲ್ಲ. ಆಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ, ಬೇಡ, ಏನ್ ಬರ್ತಿದೆ ಅದನ್ನ ಅನುಭವಿಸು, ಇದು ರಿಯಲ್ ಅಷ್ಟೇ. ಆಮೇಲೆ ಎಸ್. ನಾನು ಒಂದು ಕ್ವಶನ್ ಹಾಕೊಂಡ್ ಕೂತ್ಕೊಂಡೆ, ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ, ನಾನು ಏನಾದ್ರು ತಪ್ಪು ಮಾಡ್ತಿದ್ದೀನಾ ಅಂತ. ಆಮೇಲೆ ನನ್ಗೆ ಒಂದು ಅನುಭವದಲ್ಲಿ ಬಂತು, ಪಾಲಕ್ ಸೊಪ್ಪು ಮಾಸ್ಟರ್, ಸ್ಪಿನಚ್. ಅದು ಫ್ರೆಶ್ ಆಗಿದೆ, ಅದ್ರಲ್ಲಿ ತುಂಬಾ ಮಣ್ಣಿದೆ, ಅಂದ್ರೆ ಅದ್ರಲ್ಲಿ ತುಂಬಾ ಸ್ವಲ್ಪ ಗೊಬ್ಬರ ತರ ಎಲ್ಲ ಅಂಟ್ಕೊಂಡಿದೆ. ನನ್ನ ಪ್ರಶ್ನೆಗೆ ಉತ್ತರ ಬಂದಿದ್ದು, ನೀನ್ ಚೆನ್ನಾಗಿ ಹೋಗ್ತಿದೆ ನಿನ್ ದಾರಿ, ಸ್ವಲ್ಪ ಕೆಸರು ಅಂಟಿದೆ, ಅದಕ್ಕೆ ಸ್ವಲ್ಪ ಗಲೀಜಿದೆ, ಸೊ ಅದನ್ನ ಕ್ಲೀನ್ ಮಾಡ್ಕೊ ಅನ್ನೋದ್ ಬಂತು. ಪ್ರತಿದಿನ ಮಾಸ್ಟರ್ ನನಗೆ ಎನರ್ಜಿ ತುಂಬಾ ಫ್ಲೋ ಆಗ್ತಿದೆ. ನೀವ್ ಹೇಳೋದು ಏನು ನನಗೆ ಕೇಳಿಸಲ್ಲ. ಆಕ್ಚುಲಿ ನಿಮ್ಮ ವ್ಯಾಲ್ಯೂಡ್ ಪಾಯಿಂಟ್ಸ್ ಇರುತ್ತೆ, ಅದನ್ನ ನಾನು ಬರಿತೀನಿ. ನೀವ್ ಒಂದೊಂದ್ ಮಾತ್ರ ಹೇಳಿರೋ ಪಾಯಿಂಟ್, ಒಂದು ಕ್ಲೂ ಕೊಡ್ತೀನಿ ಅಂತ ಹೇಳ್ತೀರಲ್ಲ, ಆ ಪಾಯಿಂಟ್ಸ್ ನಾನು ಬರಿತಾ ಬರ್ತಿದ್ದೀನಿ. ನನ್ನ ಅನುಭವಗಳನ್ನೂ ಅಷ್ಟೇ. ಪ್ಲಸ್ ನಿಮ್ಮ ಆ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ನಾವು ರಿಪೀಟ್ ಆಗಿ ಕೇಳಲೇಬೇಕು ಮಾಸ್ಟರ್. ಅದನ್ನ ಬರೆದಿಟ್ಕೊಂಡ್ರೆ ನಮ್ಗೆ ಎಷ್ಟೋ ಜ್ಞಾನೋದಯ ಆಗುತ್ತೆ ಮಾಸ್ಟರ್. ಮತ್ತೆ ನೀವು ಇವತ್ತು ಹೇಳಿದ ಮಾತು ಏನಿದೆ, ಈಗ ಜಸ್ಟ್ ಹೇಳಿದ್ರಲ್ಲ, ನಾನು ಸ್ವಲ್ಪ ನಾನು ಬಲವಂತವಾಗಿದ್ದೆ. ಆಕ್ಚುಲಿ ಇವತ್ತು ನನಗೆ ಯಾರೋ ಒಬ್ರು ಮಾಸ್ಟರ್ ನನಗೆ ಕಾಣಿಸ್ತಿದ್ರು, ಅವರು ರಾಮನ್ ತರ ಇದ್ರು ಮಾಸ್ಟರ್. ಕೇಳ್ತಿದ್ದೀನಿ ನಾನು ಅವ್ರಿಗೆ, ನೀವ್ ಯಾರು ಅಂತ ಕ್ವಶನ್ ಹಾಕೊಳ್ತಿದ್ದೆ, ಅವರು ಮಾತಾಡ್ಲಿಲ್ಲ. ಅಷ್ಟ್ರಲ್ಲಿ ನನಗೂ ಮಕ್ಳಿಗೆ ಸ್ಕೂಲ್ ಟೈಮ್ ಆಗ್ತಿದೆ, ಅಲಾರಾಮ್ಗಳು ಸುಮಾರು ಇದು ಆನ್ ಆಯ್ತು. ಅಷ್ಟ್ರಲ್ಲಿ ನಾನು ಹೇಳ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತು. ಇವತ್ತು ಎಚ್ಚರ ಆಯ್ತಲ್ಲ, ಹಂಗಾಗಿ ಅನ್ಮ್ಯೂಟ್ ಮಾಡ್ಕೊಂಡೆ, ಕೇಳ್ದೆ, ಚಾನ್ಸ್ ಕೇಳ್ದೆ ನಿಮ್ಮನ್ನ. ಇವತ್ತು ನೀವ್ ಹೇಳಿದ ಕ್ವಶನ್ ಏನ್ ಆನ್ಸರ್ ಹೇಳಿದ್ರಿ ನೀವು ಲಾಸ್ಟ್ ಅಲ್ಲಿ, ನೆನ್ನೆ ನಮ್ಮ ಮನೇಲಿ ಏನೋ ಒಂದ್ ಇನ್ಸಿಡೆಂಟ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಮನಸ್ತಾಪಗಳಿತ್ತು. ಅದಕ್ಕೆ ನನ್ಗೆ ಇದೇ ಉತ್ತರ ಬಂದಿದ್ದು. ನಾನು ಇಷ್ಟೆಲ್ಲ ಧ್ಯಾನ ಮಾಡಿ ನಾನ್ ಯಾಕೆ ರಿಯಾಕ್ಷನ್ ಮಾಡ್ಬೇಕು, ನಾನ್ ಮಾಡ್ಬಾರ್ದು. ಅವ್ರಿಗೆ ನಾನು ನೋವು ಕೊಟ್ರೆ ನನಗೂ ಅವ್ರಿಗೂ ಏನಿದೆ ವ್ಯತ್ಯಾಸ? ಇದೇ ಪಾಯಿಂಟ್ ಬಂತು ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು. ನಿಮ್ಮ ನಿಮ್ಮ ಈ ಮಂಡಲ ಧ್ಯಾನ ನಾನು ಇದು ಕ್ಲಾಸ್ ಮುಗಿದ್ರು ನಾನು ಬಿಡಲ್ಲ. ಯಾಕಂದ್ರೆ ಇದನ್ನ ನಾನು ಸಾಧನೆ ಅಂತ ತಗೊಂಡ್ಬಿಟ್ಟಿದ್ದೀನಿ. 3 to 6 ನನ್ನ ಜೀವನ. ವೆರಿ ಗ್ರೇಟ್. ಥ್ಯಾಂಕ್ ಯು ಸೊ ಮಚ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮೇಡಮ್ ಅವ್ರಿಗೆ ಚಪ್ಪಾಳೆ ಕೊಡಿ. ಒಂದು ಹಂತಕ್ಕೆ ಬಂದಿದ್ದಾರೆ ಈ ಇಷ್ಟು ದಿನಗಳಲ್ಲೇನೆ, ಒಂದು ಅದ್ಭುತ ಸ್ಥಿತಿಗೆ. ಕಂಗ್ರಾಚುಲೇಷನ್ಸ್. ಎಲ್ಲರೂ ಅನ್ಮಿಟ್ ಮಾಡ್ಕೊಂಡು ಜೋರಾಗಿ ಚಪ್ಪಾಳೆ ಕೊಡಿ ಮೇಡಮ್. ಥ್ಯಾಂಕ್ ಯು. ಪವಿತ್ರ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡ್ರಿ. ಎಸ್ ಮೇಡಮ್. ಎಸ್ ಮಾಸ್ಟರ್. ಅಲ್ಲ, ಥ್ಯಾಂಕ್ ಯು ಕವಿತಾ ಮೇಡಮ್. ಪವಿತ್ರ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿ ವಾಪಸ್. ಓಕೆ ಮಾಸ್ಟರ್ಸ್. ಥ್ಯಾಂಕ್ ಯು ಕವಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇವತ್ತಿನ ಸಿಲೆಬಸ್ ಅರ್ಥ ಆಯ್ತಾ? ಇವತ್ತಿನ ನೋಟ್ಸ್ ಅರ್ಥ ಆಯ್ತಾ? ಇವತ್ತಿನ ಪಾಠ ಅರ್ಥ ಆಯ್ತಾ? ಇವತ್ತಿನ ಪಾಠ ಅರ್ಥ ಆದ್ರೆ ನೀವು ಅರ್ಧಕ್ಕಿಂತ ಹೆಚ್ಚಿನ ದಾರಿಯನ್ನ ಅರ್ಧಕ್ಕಿಂತ ಹೆಚ್ಚಿನ ದಾರಿಯನ್ನ ಕ್ರಮಿಸಿದಂತೆ, ನೀವು ಬುದ್ಧತ್ವದ ಕ್ರೀಸ್ಗೆ ಬಂದು ತಲುಪಿದಂತೆ, ನೀವು ಬ್ರಹ್ಮರ್ಷಿ ಸ್ಥಿತಿಯ ಕ್ರೀಸ್ ವರೆಗೂ ಸಮೀಪ ಬಂದಂತೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತಿರೋ ನೀವೇ ನೋಡ್ಕೊಳ್ಳಿ, ಅದನ್ನ ಹೇಗೆ ಮನನ ಮಾಡ್ಕೊಳ್ತಿರೋ ನೀವೇ ನೋಡಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ,
ನೀವಲ್ಲಿ ಹೋದ್ಮೇಲೆ ಫಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ನೀವೇ ನಿಮ್ಮನ್ನ ನೋಡ್ಕೊಂಡ್ಮೇಲೆ ಇದನ್ನೇ ನೀವು ಟೆಸ್ಟ್ ಮಾಡ್ಕೊಳ್ಳೋದು. ನಾನು ಇಷ್ಟೆಲ್ಲ ನೋವಿನ ಮಧ್ಯೆ ನಾನು ಪ್ರೀತಿಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ವ್ಯವಹರಿಸೋದಕ್ಕೆ ಹೋಗಿದ್ದೆ. ನಾನು ಹೇಗೆ ವ್ಯವಹರಿಸಿದೆ ಅಂತಾನೆ ಫಸ್ಟ್ ನೀವು ನೋಡೋದು ಸ್ಕ್ರೀನ್ ಮೇಲೆ. ಇದನ್ನೇ ಫಸ್ಟ್ ನೀವು ಟೆಸ್ಟ್ ಮಾಡ್ಕೊಳ್ಳೋದು. ಮೇಲೆ ಹೋಗ್ತಿರಲ್ಲ, ಹೋದ್ಮೇಲೆ ನಿಮ್ಗೆ ಫಸ್ಟ್ ಸ್ಕ್ರೀನ್ ತೋರ್ಸೋದೇ ಇದು. ಅವ್ರು ನೋಡು ನೀನ್ ಏನಕ್ಕೆ ಹೋಗಿದ್ದೆ, ನೀನ್ ಏನ್ ಮಾಡಿ ಬಂದೆ, ಯಾವ ರೀತಿ ನೀನ್ ಅಲ್ಲಿ ಅವ್ರ ಜೊತೆ ವ್ಯವಹರಿಸಿದ್ಯಾ ನೋಡು ಅಂತ ಫಸ್ಟ್ ಆನ್ಸರ್ ಶೀಟ್ ನಿಮ್ ಕೈಗೆ ಕೊಡ್ತಾರೆ. ಈಗ ಆ ಕವಿತಾ ವೆಂಕಟೇಶ್ ಮೇಡಮ್ ಹೇಳ್ತಾರಲ್ಲ, ನಿನ್ನೆ ಘಟನೆ ಆಯ್ತು, ನಾನು ಯಾವ ಕಾರಣಕ್ಕೆ ಅದನ್ನ ರಿಯಾಕ್ಷನ್ ಮಾಡ್ಬೇಕು. ಹಾಗೆ ಪ್ರತಿದಿನ ನಮ್ಮ ಜೀವನದಲ್ಲಿ ಜರುಗುವ ಘಟನೆಗಳನ್ನು ಹೇಗೆ ನಾವು ಎದುರಿಸ್ಬೇಕು ನೀವೇ ನೋಡ್ಕೊಳ್ಳಿ. ನೀವು ನೋಡ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಮೇಲ್ ಬಂದ್ಮೇಲೆ ನೋಡೋದಕ್ಕೆ ಫಸ್ಟ್ ಕೊಡೋ ಸ್ಕ್ರೀನೇ ಇದೆ. ಇದು ನಿಮ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಇಲ್ಲಿ ಸರಿಯಾಗಿ ದಿನ ಚೆಕ್. ನಿಮ್ಗೆ ಆನ್ಸರ್ ಶೀಟ್ ಸೂಪರ್ವೈಸರ್ ಕೈಗೆ ಕೊಡೋಕ್ಕಿಂತ ಮೊದಲು ಮತ್ತೆ ಮತ್ತೆ ಚೆಕ್ ಮಾಡ್ಕೊಂಡು ಕೊಡಿ. ನಾಳೆ ಆನ್ಸರ್ ಕ್ಲೂ ಬಿಡ್ತಾರೆ, ಅವಾಗೇ ಚೆಕ್ ಮಾಡ್ಕೊಂಡು ಒತ್ತಾಡ್ಬೇಡಿ, ಈಗ್ಲೇ ಚೆಕ್ ಮಾಡ್ಬೇಡಿ. ಆವಾಗ ಆನ್ಸರ್ ಕ್ಲೂ ಬಿಟ್ಮೇಲೆ ಓಹೋ ಇದೆಲ್ಲ ಸರಿಯಾಗಿದೆ ಅಂತ ಬೇಕಾದ್ರೆ ಸೆಲೆಬ್ರೇಟ್ ಮಾಡಿ. ಅಲ್ಲಿ ಮಿರರ್ ಮುಂದೆ ನಿಮ್ಮನ್ನು ಹೋಗಿ ಸ್ಕ್ರೀನ್ ಮುಂದೆ ನಿಲ್ಲಿಸ್ತಾರಲ್ಲ, ಆವಾಗ ಬೇಕಿದ್ರೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡ್ಕೊಳ್ಳಿ. ಈಗ ಎಕ್ಸಾಮಿನೇಷನ್ ಮುಗಿದಿದೆ, ಲಾಸ್ಟ್ 10 ನಿಮಿಷ ಇದೆ. ಈಗ ಬರೆಯೋದನ್ನ ನಿಲ್ಲಿಸಿ ನೀವು ನಿಮ್ಮ ಆನ್ಸರ್ ಪೇಪರ್ ಅನ್ನ ಚೆಕ್ ಮಾಡಿ. ಓಕೆ, ಎಸ್, ಓಕೆ, ಎಸ್. ಲಾಸ್ಟ್ ಮೇಡಮ್ ಸರೋಜಿನಿ ಮೇಡಮ್ ಏನಾದ್ರು ಶೇರ್ ಮಾಡ್ಬೇಕೆ? ಹ್ಯಾಂಡ್ ರೈಸ್ ಮಾಡಿ ವಾಪಸ್ ತಕೊಂಡ್ರೆ, ಇಲ್ಲ ಕ್ಲೋಸ್ ಮಾಡ್ಬಿಡಿ. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ ಜೊತೆ ಜರ್ನಿಗ್ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಇವೆಲ್ಲ ಬಹಳ ಕಡಿಮೆ ಆಗಿಬಿಟ್ಟಿವೆ ಸರ್. ಇವಾಗ ಸಿಟ್ಟು, ದ್ವೇಷ, ಅಸೂಯೆಗಳು ಬಹಳಷ್ಟ ಕಡಿಮೆ ಆಗಿವೆ ಸರ್. ಬಹಳಷ್ಟ ಕಡಿಮೆ ಆಗಿವೆ. ಮತ್ತೆ ಸಿಟ್ಟು ಬರೋದೇ ಇಲ್ಲ ಯಾವ್ದ್ರ ಮೇಗೂ ನನಗೆ ಅಸೂಯೆನೂ ಆಗೋದಿಲ್ಲ. ಯಾರಾದ್ರೂ ಏನಾದ್ರೂ ನನಗೆ ಕೆಟ್ಟ ಬಯಸಿದ್ರೆ ಆಯ್ತು, ಅವ್ರಿಗೆ ತಿಳಿದಿಲ್ಲ ಆ ರೀತಿ ಮಾಡಿದ್ದಾರೆ ಅಂತ ಅನ್ಕೊಂಡು ನಾನು ಅವ್ರ ಬಗ್ಗೆ ಯಾವ ಭಾವನೆನೂ ಬರೋದಿಲ್ಲ ಸರ್. ಈ ಭಾವನೆ ನನಗೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಬಹಳ ಅಸೂಯೆ, ಸಿಟ್ಟಿಟ್ಕೊಳ್ತಿದ್ದೆ. ಯಾರಾದ್ರೂ ಏನಾದ್ರು ಮಾಡಿದ್ರು ಅವ್ರಿಗೆ ನಾನು ತೋರ್ಸ್ಬೇಕು ಮರಳಿ ಅಂತ ಅನಿಸ್ತಿತ್ತು. ಬಟ್ ನಿಮ್ ಜೊತೆ ಜರ್ನಿ ಬಂದು ನಿಮ್ಗೆ ಕೊಟ್ಟಂತ ಕಷ್ಟಗಳನ್ನ ನಾವು ಮೇಲಿಂದ ಮೇಲೆ ಕೇಳ್ಕೊಂಡು ನಿಮ್ಮ ಜೀವನದ ಜರ್ನಿಯನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ಇವಾಗ ನಿಮ್ಮ ಈಗ ಹಂತಕ್ಕೆ ನಾನು ಬಂದಿದ್ದೀವಿ ಸರ್. ನಿಮ್ಮ ಕೋರ್ಟಿಗೆ ನಾನು ಈಗ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ನಾನು ಕಷ್ಟ ಕೊಟ್ಟ ನಿಮ್ಗೆ. ನೀವು ಅಲ್ಲ ಸರ್, ನಿಮ್ಮ ಜೀವನದಲ್ಲಿ ನಿಮಗೆ ಕೊಟ್ಟಂತ ಕಷ್ಟಗಳು ಓ ಹಿಂಗಂದ್ರ ಅವುಗಳನ್ನ ನೀವು ನೋಡಿ ಅನುಭವಿಸ್ತೀರ. ನೋಡಿ ನಾವು ಇವಾಗ ನಮ್ಮ ಮನಸ್ಥಿತಿ ಹೇಗಾಗಿದೆ, ಎಲ್ಲವೂ ಬರ್ಲಿ, ಬಂದದ್ದೆಲ್ಲ ಸ್ವೀಕಾರ, ಅದಕ್ಕೆ ರಿಯಾಕ್ಷನ್ ಒಳ್ಳೆದ್ದೇ ಇರಬೇಕು ಅಂತಕ್ಕಂತ ತಿಳ್ಕೊಳ್ಳಿ. ಒಂದು ಸ್ಥಿರತೆ ಬಂದ್ಬಿಟ್ಟಿದೆ ಸರ್. ತಿಳ್ಕೊಳ್ಳಿ, ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಏನು ಅಂದ್ರೆ, ನೀವು ಫಸ್ಟ್ ಹೋಗಿ ಚೆಕ್ ಮಾಡೋದಕ್ಕೆ ನಿಮ್ ಕೈಗೆ ಕೊಡೋದು ಇದೇ ಆನ್ಸರ್ ಶೀಟು. ಇಲ್ಲಿಯೇ ಮತ್ತೆ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇದು ಅರ್ಥ ಆದ್ರೆ ಮಾಸ್ಟರ್ಸ್, ನೀವು ಮೇಲೆ ಹೋಗಿ ನಿಲ್ಲಿಸ್ತಾರಲ್ಲ, ನಿಮ್ಗೆ ಪರವಾಗಿಲ್ಲ ನಿಲ್ಸಿ ಅನ್ಬೇಕು. ನೀವು ರೀಚ್ ಅಲ್ಲಿ ನೀವು ಕ್ಲೀನ್ ಆಗಿಬಿಟ್ರೆ ಆಯ್ತು, ನಡಿ ಆ ಕಡೆ ನಡಿ, ವಾಪಸ್ ಭೂಮಿಗೆ ಹೋಗ್ಬೇಡ ಅಂತ ಹೇಳಿ. ಓಕೆ ಮಾಸ್ಟರ್ಸ್, ಇದು ಬ್ರಹ್ಮರ್ಷಿ ತತ್ವದ ಕ್ಲೂ. ಆನ್ಸರ್ ಶೀಟ್. ಎಸ್ ರಾಮ್ ಸರ್, ಹೆಂಗೆ ಮತ್ತೆ ಮತ್ತೆ ಚೆಕ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ. ಇದು ಬುದ್ಧತ್ವದ ಕ್ಲೂ ಮಾಸ್ಟರ್ಸ್. ಇದನ್ನ ಸಾಧಿಸಿ. ಈ ಕಿವಿ ಮಾತಿಗೆ ಇವತ್ತಿನ ಕ್ಲಾಸ್. ಇದನ್ನ ಸಾಧಿಸಿದ್ರೆ ಇವತ್ತೇ ನಿಮ್ಗೆ ಮಂಡಲ ಕಂಪ್ಲೀಟ್ ಅನ್ಕೊ.
ಇವತ್ತೇ ನಿಮ್ಗೆ ಮಂಡಲ ಕಂಪ್ಲೀಟ್ ಅನ್ಕೊಂಡ್ಬಿಡಿ ಇದನ್ನ ಸಾಧಿಸಿದ್ರೆ. ಓಕೆ, ಆದ್ರೂ ಕಂಟಿನ್ಯೂ ಮಾಡಿ. ಕಂಪ್ಲೀಟ್ ಅನ್ಕೊಂಡು ನಾಳೆಯಿಂದ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ. 6 ಗಂಟೆವರೆಗೂ ಇನ್ನೇನ್ ಮಲಗ್ಬೋದು ಅನ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಜಾಸ್ತಿ ಸಮಯ ತಗೊಂಡಿವಿ, ಆದ್ರೆ ಸಿಲೆಬಸ್ ಜಾಸ್ತಿ ಇತ್ತು. ಅದ್ ಹೆಂಗ ರೀಚ್ ಆಗ್ತಿರೋ ಅದ್ ನಿಮಗ್ ಬಿಟ್ಟು. ಹ್ಮ್. ಮತ್ತೆ ಪರ್ಸನಲ್ ಸಿಲೆಬಸ್, ಪಬ್ಲಿಕ್ ಸಿಲೆಬಸ್ ಅಲ್ಲಿ ಟೈಪ್ ಅದ್ ಮಾಡ್ಬಾರ್ದು. ಅದ್ ನಿಮಗ್ Okay, ಬಿಟ್ಟಿದ್ದು. sir. ನಿಮ್ ಸಿಲೆಬಸ್ ನಿಮ್ಗೆ, ಅವ್ರ ಸಿಲೆಬಸ್ Yes, sir. ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.